ನೀವ್ ನೋಡ್ತಾ ಇರ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗೆಚ್ಚೆ ಗಿಲಿಗಿಲಿ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ಸ್ ಮಸಾಲಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಈ ಗಿಚ್ಚಿ ಗಿಲಿಗಿಲಿ ಎಂಟರ್ಟೈನರ್ಸ್ ನಿನ್ನೆಯಿಂದ ತಮ್ಮ ಪರ್ಫಾರ್ಮೆನ್ಸ್ ಗಳ ಮೂಲಕ ಅದ್ಭುತವಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಈ ಒಂದು ಎಂಟರ್ಟೈನ್ಮೆಂಟ್ ಇವತ್ತು ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮನ್ನು ನಗ್ಸೋಕೆ ಬರ್ತಾ ಇರೋ ಮೊದಲ ಪರ್ಫಾರ್ಮೆನ್ಸ್ ಗಿಚ್ಚಿ ಗಿಲಿಗಿಲಿನಲ್ಲಿ ನಮ್ಮೆಲ್ಲ ತರ್ಲೆ ಎಂಟರ್ಟೈನರ್ಸ್ ಒಂದು ಸ್ಕಿಟ್ ನ ತಗೊಂಡು ಎಂಟರ್ಟೈನ್ ಮಾಡ್ತಾನೆ ಇದ್ದಾರೆ. ಆದ್ರೆ ಮುಂದಿನ ಸ್ಕಿಟ್ ಏನ್ ಮಾಡ್ತಾ ಇದ್ದೀರಪ್ಪ ಅಂತ ಕೇಳಿದಕ್ಕೆ ಅಣ್ಣ ನಿಮ್ಗೆ ಸರ್ಪ್ರೈಸ್ ಅಣ್ಣ ನೋಡಿ ಅಣ್ಣ ಅಣ್ಣ ಇದ್ರಲ್ಲಿ ನೀವೇ ಹೀರೋ ಅಣ್ಣ 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 ಅಂತ ಫುಲ್ ಅವಾಗಿಂದ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ಇದು ನನಗೆ ಸರ್ಪ್ರೈಸ್ ಅಂತ ಅಂದ್ಕೊಂಡು ನಾನೀಗ ಆ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದೀನಿ. ಹಾಗೆ ಬನ್ನಿ ಜೋರದ ಚಪ್ಪಾಳೆ ನಮ್ಮ ಇಡೀ ಗಿಚ್ಚಿ ಗಿಲಿಗಿಲಿ ತಂಡಕ್ಕೆ. ಚೋಟು ಅಣ್ಣ ಗಾಡಿ ತೆಗಿಯಪ್ಪ. ಬನ್ನಿ ಅಣ್ಣ ಬಾ. ಓ ಸಾಕಾಗಿದೆ ಕಣ ಕಾರ್. ಚೆನ್ನಾಗಿದೆಯಲ್ಲ CMW ಕಾರು? CMW ಚೆನ್ನಾಗಿದೆ. ರೈಟ್ ರೈಟ್. ಚೋಟು ಪಂಚರ ಚೋಟು ಅಣ್ಣ ಏನಾಯ್ತು ನೋಡ ಕಾರು? ಅಯ್ಯೋ ಅಣ್ಣ ಪಂಚರ್ ಆಗ್ಬಿಡ್ತಾನ. ಓಹೋ ಪಂಚರ್ ಆಗೋಯ್ತಾ? ಸುತ್ತಮುತ್ತ ಎಲ್ಲೂ ಗ್ಯಾರೇಜ್ ಬೇರೆ ಇಲ್ಲ. 2 ಗಂಟೆ ಆಗುತ್ತೆ. ಮತ್ತೆ ಅಲ್ಲಿವರೆಗೆ ಏನ್ ಮಾಡೋದೀಗ? ಇಲ್ಲೇ ಹತ್ರದಲ್ಲೇ ಒಂದು ಹಳ್ಳಿ ಇದೆ ಅಣ್ಣ. ಅಲ್ಲಿರೋರೆಲ್ಲ ನಿನ್ ಫ್ಯಾನ್ಸೇ. ನನ್ ಫ್ಯಾನ್ಸು ನನಗೆ ಅಂತ? ಬಹಳ ಸಂತೋಷ ಬಹಳ ಸಂತೋಷ. ಕೆಲಸ ಮಾಡು ನೀನು, ಮೊಬೈಲ್ ಹಿಡ್ಕೊಂಡು ಅವಾಗ ಅವಾಗ ಫೋಟೋ ಅವಾಗ ಅವಾಗ ವಿಡಿಯೋ ಮಾಡ್ತಾ ಇರು. ಓಕೆನಾ? ಅಭಿಮಾನಿಗಳನ್ನ ನೀನೇ ಕಂಟ್ರೋಲ್ ಮಾಡ್ಬೇಕು. ಒಂದ್ ನಿಮಿಷ ಇರು. ಬಹಳ ಚೆನ್ನಾಗಿದೆ. ಹಸಿ ಕಸ ಒಣ ಕಸ ಗಾಡಿ. ಆಹಾ ಎಷ್ಟು ಸುಂದರವಾಗಿದೆ ಈ ಹಳ್ಳಿ. ಮೊದಲನೇ ಅಭಿಮಾನಿ ಬಟ್ಟೆ ಹಾಕೊಂಡ್ ಕೂತವಳೆ. ನೋಡಿದ ತಕ್ಷಣ ಹಂಗೆ ಓಡ್ ಬಂದು ತಪ್ಕೊಂಡ್ಬಿಡ್ತಾಳೆ ನೋಡಿ. ಈಗ ಹಲೋ ಹಲೋ ನಾನು ನಿರಂಜನ್ ದೇಶ್ ಪಾಂಡೆ. ಪಾಂಡೆನೋ ನಮ್ಮನೆ ಅಂಡೆನೋ ನನ್ಗೆಲ್ಲ ಆಗ್ಬೇಕು. ಅಮ್ಮ ನಾನ್ ಯಾರಂತ ಗೊತ್ತಾಗ್ಲಿಲ್ಲ ನಿಂಗೆ? ಯಾವನಾದ್ರೂ ನನಗೇನಿಲ್ಲ. ಇದೊಳ್ಳೆ ಕತ್ತಾಯ್ತು ನಿಂದು. ಅಲ್ಲ ನಾನು ನಿನ್ ರೇಗ್ಸಿದ್ದೆ ಈಗ. ಅಲ್ಲ ಎಂಡೈಕ್ಲೆಲ್ಲ ಬಂತು ರೇಗ್ಸೆಲ್ಲ. ನಿನಗೆ ಬಾನ ಬರೆಯೋದೇ ಇಲ್ವಾ? ನೀನು ಎಂತವ್ ನೀನು? ಬಹಳ ಬಹಳ ಚೆನ್ನಾಗಿದೆಯಮ್ಮ ನೀನು. ನಾನು ನಿನ್ನ ರೇಗ್ಸಿದ್ನ ಒಂದ್ಸರಿ ಕನ್ನಡಿಲಿ ಮುಖ ನೋಡಿದ್ಯಮ್ಮ ನಿಂದು? ರೇಗ್ಸೋ ತರನ ಇದೆಯಾ? ಆ ಮಾನ್ಸನಾದ್ರೂ ರೇಗಿಸ್ಬೋದು. ಎತ್ತವ್ರಿಗೆ ಎಗಡ ಮುದ್ದು ಅನ್ನಂಗೆ ನೀಗ ಮಾತಿನ ಬಿಟ್ಟು ಯಾವ ಕನಸ್ತಳಿ ಸಟ್ಟಲ್ಲಿ ಹೇಳು ಲೋಪರ್ ನನ್ ಮಗ್ನೆ. ಗುಡ್ ನನ್ ಗಿಲಿಗಿಲಿ. ಒಂದ್ ನಿಮಿಷ ಬಾ. ನಾನು ಇವಳು ಯಾಕೆ ಕಂಡಿಡಿತಿಲ್ವಲ್ಲ ನನ್ನ? ಮುಖ ನೋಡಿದ ತಕ್ಷಣ ನಿರಂಜನ್ ದೇಶಪಾಂಡೆ ಅಂತ ಗೊತ್ತಾಗ್ಲಿಲ್ಲ. ಬೆನ್ ನೋಡಿದ ತಕ್ಷಣ ನಿರಂಜನ್ ದೇಶಪಾಂಡೆ ಅಂದ್ಬಿಟ್ಟಲ್ಲಮ್ಮ. ಅದ್ ಸರಿ, ನಿಮ್ ಗಂಡ ಸ್ಟೆಪ್ನಿ ಏನಾದ್ರು ಇಟ್ಟಿದ್ದಾನ? ಎಂತ ಊರಿಗೆ ಕರ್ಕೊಂಬಂದೆ ಚೋಟು? ನಾನು ಎಂತ ಊರಿಗೆ ಕರ್ಕೊಂಬಂದ? ನಾನೇ ಬನ್ನಿ ಚೋಟು ವಿಡಿಯೋ
ಓದ್ತತಿ ಬಂದಾಗ ಕುದುರೆ ಹಚ್ಚಿ ಹಾಕು ಕತ್ತೆ ಮೇಲೆ ಕೋತಿ ಕೂತಿರೋದು ಹಾಕಿದ್ಯಲ್ಲೋ ಅಂದ್ರೆ ನಾನು ಹಚ್ಚಿ ಹಾಕೊಂಡು ನಮ್ಮೂರ್ ಜಾತ್ರೆಯಲ್ಲಿ ಅಮ್ಮ ನಾನು ಅಚ್ಚ ಹಾಕೋನಲ್ಲ ಟಿವಿ ಟಿವಿ ಬರ್ತೀನಲ್ಲ ರಿಪೇರಿ ಮಾಡೋಣ ಏ ಟಿವಿ ರಿಪೇರಿ ಮಾಡೋಣಲ್ರಿ ಆಂಕರ್ ನಮ್ಮರ್ ಬಂದ್ ನಿರಂಜನ್ ದೇಶಪಾಂಡೆ ಓ ಮರ್ಯಾ ಅದು ರಾತ್ರಿ ಬರೋದು 8 ಗಂಟೆಯಿಂದ ಓ ನೀ ಮುಂಚೆನ ಮರ್ಯಾ ಯಾಕೆ 8 ಗಂಟೆ ರಾತ್ರಿ ಆ ಹುಡ್ಗಿನ್ ತಗೊಂಡು ಒಂಟಿ ಕೋಣೆಲಿ ಹಾಕ್ಬಿಟ್ಟಿಯಲ್ಲೋ ನೀ ಅಂತವನು ಏಯ್ ಒಂಟಿ ಕೋಣೆಯಲ್ಲಿ ಹುಡುಗಿ ಹಾಕಿದ್ನ ಹಾ ಅಂದ್ರೆ ನಾನು ಶಾಂತಂ ಪಾಪಮ್ಮು ಅಪ್ಪ ನಾನು ಶಾಂತ ಪಾಪ ಮೇಲೆ ಬರಲ್ಲಪ್ಪ ಕಾಮಿಡಿ ಶೋ ಬರುತ್ತಲ್ಲ ಒಂದು ಗಿಚ್ಚಿ ಗಿಲಿ ಗಿಲಿ ಆ, ಗಿಚ್ಚಿ ಗಿಲಿ. ಹುಲಿ ಕಾರ್ತಿಕ್ ಏನ್ ಮಾಡ್ತಾನ್ರಿ ಅವನು ಅಭಿಮಾನ ಕೊಲ್ಲನ ಮಗ ಅಭಿಮಾನಿ ಕಣ್ರಿ ಅವನಿಗೆ ಅಂದ್ರೆ ನಾನು ನೋಡಿಲ್ಲ ನೀವು ಆ ಶೋಲ್ ಇದ್ದೀರಾ ಇಲ್ಲಿ ಕಣಪ್ಪ ಶೋನಲ್ಲಿ ನಿರಂಜನ್ ದೇವ್ ಆ, ಇವಾಗ ಅಯ್ಯೋ ನನ್ನ ಹೆಂಡತಿಗೆ ನೀನಂದ್ರೆ ಪ್ರಾಣ ಹೌದಾ ನೋಡಿದ್ರೆ ಸತ್ಯ ಏ, ಹೋಗ್ತಾಳೆ. ಕರಿ ಏ ತಿಪ್ಪಿ ಏನಯ್ಯ? ಓ ಬಾಬಾ ಇಲ್ಲಿ ಯಾರು ಬಂದವ್ರು ನೋಡು ಯಾರಿವಪ್ಪ ಏಯ್, ದೊಡ್ಡ ಅಭಿಮಾನಿ ಅಂತ ಹೇಳಿದ್ರಲ್ರಿ ಗಿಚ್ಚಿ ಗಿಚ್ಚಿ ಗಿಲಿ ಗಿಲಿ ಓ, ಅದೇ ನಮ್ಮೂರ್ ಹೋಟ್ಲು ನಾನು ನಿರಂಜನ್ ದೇಶಪಾಂಡೆ ಕಾಮಿಡಿ ಅಲ್ಲೇನ್ ಕಾಮಿಡಿ ಮಾಡ್ತೀಯಾ ರೇ, ರೇ, ಬನ್ನಿ ಇಲ್ಲಿ. ಏ, ಬನ್ನಿ ಇಲ್ಲಿ. ಅಯ್ಯ ಮುತ್ಕ ಬೇಗ ಬಾ ಯಾಕೆ ಒಂದೇ ಸಾಮ್ನೆ ಲೊಟ ಕೂಗ್ತಾ ಇದೆಯಾ ಏನು ಇಲ್ಲಿ ಇಲ್ಲಿ ಹಾ. ಕಾಮಿಡಿ ಕಾಮಿಡಿ ನಾನು ಇಲ್ಲೇ ಇದ್ದೀನಿ ಕಾಪಾಡಿ ಅಂತೀಯಲ್ಲೇ ಕಾಮಿಡಿ ಕಾಮಿಡಿ ಓ ಕಾಪಿ ಪುಡಿ ಅಂತ ತಿಂತಾಳೆ ಇವನು ಕಾಮಿಡಿ ಚಾರ್ಲಿ ಚಾಪಿಲ್ ಬಿಟ್ರೆ ಇವರೇ ಕಾಮಿಡಿ ಮಾಡೋದು ನಮಸ್ತೆ ಕಾಮಿಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹೆಸರು ನಿಮ್ಮ ಹೆಸರು ನಿರಂಜನ್ ದೇಶಪಾಂಡೆ ಏ ಏನ್ರಿ ನೋಡ್ತಾ ಇದ್ದೀರಾ ಒಂಚೂರು ಮಕ್ಕಳೇ ಯಾವ ಬಕ್ಕಳಿಗೆ ಕಡೆ ಅಂತ ಮಾತಾಡ್ತಾನೆ ಅಲ್ಲಪ್ಪ ನೀನು ಟಿವಿ ಒಳಗೆ ಬರೋರು ಎಲ್ರು ನನ್ ಚರ್ಮದಿಂದ ಏನೋ ಮಾಡಿವ್ನಿ ಅಂತೀಯಲ್ಲ ಕೂದಿ ಏನ್ ಸೌದೋಗಿದ್ದದ ನೋಡಕ್ಕೆ ಅಂತ ಕರೆಕ್ಟ್ 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 ಅದಪ್ಪ ಅದು ಟಿವಿಲಿ ಹೇಳ್ತೀನಲ್ಲ ಬರೀ ಸುಳ್ಳು ಚರ್ಮ ಗಿರ್ಮ ಏನು ಇಲ್ಲ ಓ ನೀನ್ ಹೇಳ ಬರೀ ಸುಳ್ಳು ಓ. ನಿಜ ಅಲ್ಲ ಅಲ್ಲ ಯಾಕರ ಅನ್ನೋದು ಸುಳ್ಳು ನಿನ್ಗೆ ಮಾಡಕ್ ಬರೀಕಿಲ್ಲ ಸರಿ ನನಗೆ ಶೂಟಿಂಗ್ ಟೈಮ್ ಆಯ್ತು ಬಹಳ ಚೆನ್ನಾಗಿ ಕೊಟ್ರಿ ಬರ್ಲಾ ಬಿರಿವಸಿ ಸುಮ್ಕಂಗ್ ಹೋಗ್ಬಿಟ್ರೆ ಮತ್ತೆ ಏನ್ ನಿಮ್ ದೊಡ್ಡ ಅಭಿಮಾನಿ ಒಬ್ಳ ಅವಳೆ ಏ ಬಂದ್ರು ಮಾವ್ ಯಾಕೆ ಫೋನ್ಗೆ ಆಯಾಸ ಇಲ್ಲಿ ನೋಡು ನೀನು ಕೆಂಪ್ ಕಲರ್ದು 2 ಹಸಿರು ಕಲರ್ದು 4 ಕೊಡು ಏ ಕೆಂಪ್ ಕಲರ್ 2 ಹಸಿರು ಕಲರ್ 4 ಏನು ಪೆಟ್ಟಿಕೊಟ್ಟು ಟಿವಿಲಿ ಇಷ್ಟ ಹೋಗ್ರೆ ನಾನೇನ್ ಪೇಟಿ ಕೋಟ್ ಮಾರೋ ತರ ಕಾಣ್ತಿದ್ದೆ ನಿಮ್ ಕಣ್ಣಿಗೆ. ಇದು ಇವರು ನಿರಂಜನ್ ಪಾಂಡೆ ನಮ್ದು ಮನೇಲಿ ನಿಮ್ದು ದೊಡ್ಡ ಅಭಿಮಾನಿ ಸರ್ Thank you, thank you. ನಮ್ದು ಗಂಡ ಅಂದ್ರೆ ನಾನು ನೋಡಕ್ಕಿಲ್ಲ ನಿಮ್ದೇ ನೋಡುದು ಅಯ್ಯೋ ನಿಮ್ದು ಅಂದ್ರೆ ನಮ್ದು ಎಲ್ಲಾ ಇಷ್ಟ ಸರ್ ನಮ್ ಮನೇಲಿ ನಮ್ದು ಅಮ್ಮ ನಮ್ದು ಅಮ್ಮಿ ನಮ್ದು ಸಿಸ್ಟರ್ ಎಲ್ಲ ನಿಮ್ದು ಬಂದ್ ಕೂಡ್ಲೆ ಟಿವಿ ಮುಂದೆ ಬಂದು ಕುತ್ಕೊಂಡ್ಬಿಡ್ತಾರೆ ಸಾರ್ ನಿಮ್ದು ಎಷ್ಟು ಚಂದ ಐತೆ ಸಾರ್ ಅಯ್ಯೋ ಕಿತ್ನಾ ಅಚ್ಚ ಸರ್ ಕಿತ್ನಾ ಅಚ್ಚ ಕನ್ನಡ. ಕಾಮಿಡಿ
उठा के मारना बहुत अच्छा सर बहुत अच्छा ಅಮ್ಮ ಬಹಳ ಚೆನ್ನಾಗಿ ಸಿಂಗಲ್ ಮೀನಿಂಗ್ ಅಲ್ಲಿ ಮಾತಾಡ್ದಮ್ಮ ಖುಷಿ ಆಯ್ತು ಮಾತ್ರ Thank you. ಅದೈತಲ್ಲ ಹಾ. ನಂದು ಬೇಟ ಹಾ. ಡಬಲ್ ಮೀನಿಂಗ್ಗೆ ಹುಟ್ಟಿದ್ದು ಅಪ್ಪ ಹುಟ್ಟಿದ್ರೆ ಅಂತ ಕೇಳ್ತೀನಿ ನೀವು ಯಾರು ಡಬಲ್ ಮೀನಿಂಗ್ ಹುಟ್ಟವನು ಅಂತಿದ್ದೀರಲ್ಲ ಅದು ನಿಮ್ದು ಶೋದಲ್ಲಿ ಈ ಚಂದ್ರ ಪ್ರಬಂಧು ಕಾಮಿಡಿ ಫುಲ್ ಡಬಲ್ ಮೀನಿಂಗ್ ನಂದು ಗಂಡ ಒಂದಿನ ಹೇಳ್ತು ಆ ಚಂದ್ರ ಪ್ರಬಂಧು ಟಿವಿಲಿ ಡಬಲ್ ಮೀನಿಂಗ್ ಮಾಡ್ತದೆ ನಾನು ನೀನು ಮನೇಲಿ ಡಬಲ್ ಮೀನಿಂಗ್ ಮಾಡೋಣ ಅವಾಗ ಇದು ಹುಟ್ಬಿಡ್ತು कितना दे ಮಕ್ಕಕ್ಕ ಹೋಯ್ತಾನೆ यारे फोटो ले ले क्या बात कर रहे सब कुछ ने है फोटो ले ले रे ನಂಗೆ ಅದು ಇಷ್ಟಕ್ಕೆ ಇಲ್ಲ ಅವರು ಅವ್ನಿಗೆ ಇಷ್ಟ ಇಲ್ಲ ಅಂತ ಅಯ್ಯೋ, ಅಲ್ಲ 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 ಇಷ್ಟ ಇಷ್ಟ ಅದು ನಂಗೆ ನಿರಂಜನ್ದು ಮಾಮದು ಬೇಕು ನಿರಂಜನ್ದು ಮಾಮದು ಬೇಕು ಹೇಳ್ತಾರೆ. ನೈ ನೈ ನಿರಂಜನ್ ಮಾಮ ಬೇಡ ले ले, फोटो ले 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 फोटो नहीं पाता अरे बैठ ले ले फोटो ले ले ಆಯ್ತು ತೆಗಿರಮ್ಮ ಅಮ್ಮ ಅಮ್ಮ ಓಯ್ ಏಯ್ 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 ತೆಗಿಯಮ್ಮ ತಗೊಳ್ಳಿ. ತೆಗಿಯಮ್ಮ ತಗೊಳ್ಳಿ ತಗೊಳ್ಳಿ ಏ ತೆಗಿಯಮ್ಮ ತಗೊಳ್ಳಿ 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 ಏ ತಗೊಳ್ಳಿ ಅಂದ್ರೆ ಹೆಂಗ್ ತೆಗಿಬೇಕಂತ ತೆಗಿ ಫೋಟೋ ತೆಗಿ ತಗೊಳ್ಳಿ ಸರ್ ನಮ್ದು ಹತ್ರ ಈ ಮೊಬೈಲ್ ಎಲ್ಲ ಇಲ್ಲ ಮೊಬೈಲ್ ಇಲ್ಲ ಅಂದ್ರೆ ಇನ್ ಫೋಟೋ ಹೆಂಗ್ ತೆಗಿಬೇಕು ನಾನು ನಿಮ್ದೇ ಮೊಬೈಲ್ ಅಲ್ಲಿ ತಗೊಳ್ಳಿ ಸರ್ ನನ್ನ ಮೊಬೈಲ್ ಅಲ್ಲಿ ಫೋಟೋ ತೆಗೆದು ನಿಮ್ಗೆ ಹೆಂಗ್ ಕಳಿಸ್ತೀನಿ ನಾನು ಟಿವಿಲಿ ಹಾಕೊಳ್ಳಿ ಶೂಟಿಂಗ್ ಬರ್ತೀನಿ ನಾನು ನಮ್ದು ಹಳ್ಳಿಗೆ ನೀವು ಬಂದಿದ್ದು ಬಹಳ ಖುಷಿ ಆಯ್ತು ಅದಕ್ಕೆ ನಮ್ದು ಜೊತೆ ಎಲ್ಲ ಒಂದು ಫುಲ್ ಮೀಲ್ಸ್ ಮೀಲ್ಸು ಫುಲ್ ಮೀಲ್ಸ್ ಒಂದ್ ನಿಮಿಷ ಅಪ್ಪ ಕಂದ ಹಾ ಏನೋ ಮಾಡ್ತಿದ್ಯಾ ಇದಕ್ಕೆ ಮಣ್ಗೆ ತುಂಬ್ತಾ ಇದೀನಿ ಯಾಕೆ ಹೆಂಗಿದ್ರು ಕೊಡಕ್ಕಿಲ್ವಲ್ಲ ಅದಕ್ಕೆ ಬಾಯ್ ಮಣ್ಣಾಕ ಎತ್ತ ಬರ ಇಲ್ಲಿ ಇವಾಗ ಏನ್ ಮಾಡ್ಬೇಕು ನಾನು ಮೀಲ್ಸ್ ಮಿಲ್ಸು ಅದು ಸರ್ ಫೋನ್ में करता है ना ಮಿಲ್ಸ್ ಅಲ್ಲ ರೀಲ್ಸು 3 2 1 ಮ್ಯೂಸಿಕ್ ಆಯ್ತು ಬರ್ತೀನಿ ಬಾಯ್ 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 ಅದೇ ಮತ್ತೆ ನಮ್ಕಿತಾನು ಒಂದ್ ರೀಲ್ಸ್ ಮಾಡು ರೀಲ್ಸು ಏ ನಿಮ್ ಜೊತೆಗೆಲ್ಲ ರೀಲ್ಸ್ ಓಯ್ ಬೈಲೆ ಏನ್ ಈಗ ಬಾಯ್ಲಿ ಅಂತ ಕರಿತಿದ್ಯಾ ಬೈಲ್ ಹಾಲ್ ಕರಿ ಬಾ ನಾನು ನಂಬರ್ 1 ಆಂಕರ್ ನಾನು ಯಾಕಪ್ಪ ಹಾಲ್ ಕರಿಬೇಕು ಯೋಯ್ ನೀನ್ ಹಾಲ್ ಕರೆದ್ರೆ ಈ ಹೊಸ ಇನ್ನೊಂದ್ ಕಡೆ ಹೋಗಿ ಹಾಲ್ ಕರ್ದ ನಿರಂಜನ್ ದೇಶಪಾಂಡೆ ಅಂತ ಹೇಳ್ದಾಗ ನಿನ್ ಗೌರವ ಸಿಗಿಲ್ವಾ ನಮ್ಮ ಶೋದಲ್ಲಿ ಒಬ್ಬ ಚಂದ್ರಪ್ರಭಾ ಅಂತ ಇದ್ದಾನೆ ಸೇಮ್ ನಿಂತಾರನೆ ಇಟ್ಟಿಗೆ ಕಟ್ಟಿ ಹೊಡಿಬೇಕು ಇಬ್ರಿಗೂ ಏ ಏನಿದು ಮೊಟ್ಟೆ ಆಮ್ಲೆಟ್ ಹಾಕ್ಲಾ ಇಲ್ಲ ಇಲ್ಲ ಮತ್ತೆ ಈ ಮೊಟ್ಟೆಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಪ್ಪ ಸ್ಥಾನದಲ್ಲಿ ನಿಂತ್ಕೊಂಡು ಇದಕ್ಕೊಂದು ಹೆಸರು ಇಡು ಯಶು 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 ಲವ್ ಮನೆಗೆ ಹೋಗ್ಬೇಕು ಕಟ್ರು ನನ್ನ ಲವ್ ಯೇಸು ಅಯ್ಯೋ ಯಾವ್ದೇ ಬಾಯಿಗೆ ಹಾಕೊಂಬಿಟ್ಟ ಅವನು ಯಶನ್ ಕುಡ್ದಿದ್ದೀನಿ ನಾಳೆ ಡೆಲಿವರಿ ಮಾಡ್ತೀನಿ ಬಾ ಒಂದು ಕ್ಷಣನೂ ಇಲ್ಲಿ ಇರೋದ್ ಬೇಡ ಹೋಗೋಣ ಬಾ ಏನು 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 ಅದು ನೀವು ನಮ್ಮ ಊರ್ಗ್ ಬಂದಿದ್ದು ಅಲ್ಲ ನೆನ್ಪಿನ ಕಾಡ್ಕೆ ಕೊಟ್ಟೋಗೆ ಆಯ್ತು ತಗೊಳ್ಳಿ ಅಭಿಮಾನಿಗಳಿಗೆ ಇಲ್ಲ ಅಂತ ಅನ್ಬಾರ್ದಂತೆ ಆ ದೊಡ್ಡವ್ರು ಹೇಳಿದ್ದಾರೆ ತಗೊಳ್ಳಿ ಏ ತೋಟು ಅಣ್ಣ. ಆ ಗಾಡಿ ಪಂಚರ್ ಆಗ್ತಿಲ್ಲ ನೋಡಿ ಬಾ 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 ಅಣ್ಣ ಎಲ್ಲಪ್ಪ ನಮ್ ಗಾಡಿ
ಹಲೋ ಏನಿದು ಗುಜ್ರಿ ಚೋಟು BMW ಕಾರ್ನ ಒಳ್ಳೆ ಹಸಿ ಕಸ ಒಣ ಕಸ ಗಾಡಿ ತರ ತಳ್ಕೊಂಡು ಹೋಗ್ತಾವ್ರಲ್ಲೋ. ಅಪ್ಪ ಹಾಕೊಳಕೇನೋ ಕೋಟ್ ಇಸ್ಕೊಂಡ್ರೆ ಅದನ್ನಾದ್ರೂ ಕೊಡ್ತೀರಾ? ಆ ಕೋಟ್ ಬತ್ತೈತೆ. ಅಮ್ಮಿ 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 ಅಯ್ಯೋ 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 ಇನ್ನೊಂದ್ಸಾರಿ ನಿಮ್ ಊರಿಗೆ ಯಾವನಾದ್ರೂ ಸ್ಟಾರ್ ಬಂದ್ರೆ 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 ಓಡಾಡ್ಬಿಡ್ತಾನೆ ಕಣ ಹಿಂಗೆ. ನಿಂತ್ಕೊಳ್ಳಿ. ಅರೆ ಇಸ್ಕಿ ಈ ಸ್ಕಿಟ್ ನೋಡ್ಮೇಲೆ ನಂಗೆ ಅನ್ಸಿದ್ದೊಂದೇ, ನನ್ನ ಜೀವನದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಒಂದಷ್ಟು ಜನ ಬಂದ್ರು, ಅಣ್ಣ ಅಣ್ಣ ಅಂದ್ರು. ನಾನು ಅಣ್ಣ ಅಣ್ಣ ಅಂದು ಕೈಯಲ್ಲಿದ್ದ ಬಳಿ ಓಲೆ ಸರ ಎಲ್ಲ ಕಳ್ಕೊಳಂಗ್ ಮಾಡ್ತಾ. ನಿನ್ನ ನಿರಂಜನ ಬೇಜಾರಾಗಿಲ್ಲ ಕಣೋ. ಇಲ್ಲ. ನಿನ್ನ ಬ್ಲೇಸರ್ನ ಈ ನನ್ನ ಮಗ ಹಾಕೊಂಡು ಸಾಯ್ತಾ. ಕೇವಲ ಮನರಂಜನೆಗಾಗಿ ಒಬ್ಬ ವ್ಯಕ್ತಿಯನ್ನ ಚೆನ್ನಾಗಿ ಬಳಸ್ಕೊಂಡು ನಗಿಸಿದಂತಹ, ಈ ನಗೆಗೆ ಕಾರಣ ಆದಂತಹ ವ್ಯಕ್ತಿಯನ್ನ ಇಟ್ಕೊಂಡು ತುಂಬಾ ಹಲ್ಲಿ ಕೂಗ್ತಾರೆ ಸೆಟ್ ಅಲ್ಲಿ ಅಲ್ವಾ? ಇಲ್ಲಿ ಹಲ್ಲಿ ಕೂಗಿದ್ರೆ ಸತ್ಯ ಅಂತ. ಬಟ್ ಹೇಗೆ ಅನಿಸ್ತು ಈ ಒಂದು ಸ್ಕಿಟ್? ಸಾಮಾನ್ಯವಾಗಿ ಪಾಂಡೆ ಆಂಕರ್ ಅಂತ ಮಾತ್ರ ಗೊತ್ತು, ಆದ್ರೆ ನಿರಂಜನ್ ದೇಶಪಾಂಡೆ ಒಬ್ಬ ಸೆಲೆಬ್ರಿಟಿ ಆಂಕರ್, ಮತ್ತೆ ಅವನ ಜೊತೆ ಇರುವಂತ ಚೋಟುವಿನ ಸಂಬಂಧ ಇದೆ. ಆ ನನ್ನ ಮಗ ನನ್ನ ಮಾರ್ಕೊಂಡ್ರೆ ಹತ್ರದಿಂದ ಬಲ್ಲ ನಮ್ಮಂತವ್ರಿಗೆ ಮಾತ್ರ ಗೊತ್ತು. ಅವರು ಈ ಶೋನಲ್ಲಿ ಈ ಒಂದು ಸ್ಕಿಟ್ ನಲ್ಲಿ ನಿರಂಜನ್ ಆಡ್ಕೊಂಡ್ರಲ್ವಾ, ಈ ಹಳ್ಳಿಯವ್ರು ಬರೋದು, ಅವರೆಲ್ಲ ಬೇಜಾರ್ ಮಾಡೋದು, ಇವನು ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋದಂತ ಕ್ಯಾರೆಕ್ಟರ್ಗಳಿದೆಯಲ್ವಾ, ಅವ್ರು ಯಾರು ಬೇಕಾಗಿಲ್ಲ, ಚೋಟು ಒಬ್ನಿದ್ರೆ ನಮ್ಮ ಪಾಂಡೆಗೆ ಆ ಥರದ ಒಂದು ಕಾಂಬಿನೇಷನ್ ಅದು ಅವರಿಬ್ರು. ಹೇಳ್ ಪಾಂಡೆ, ನೀನು ಆಂಕರಿಂಗ್ ಮಾಡೋದ್ ಬಿಟ್ಟು ರೀಲ್ಸ್ ಇಷ್ಟು ಯದ್ವಾ ಮಾಡ್ತಾ ಇರ್ತೀಯಲ್ಲ, ಯಾಕೆ ಪಾಂಡೆ? ಎಲ್ ಮಾಡಿದೀನಿ? ಎಲ್ಲಿ ಈ ಪ್ರಶ್ನೆ ಹಂಗೆ ಇರ್ಲಿ, ಎಲ್ಲಿ ಮಾಡಿದೀನಿ ಅಂತ ಕೇಳ್ತಾ ಇದ್ಯಾ? ಹೌದು. ಎಲ್ಲಾ ಕಡೆ. ಈ ಸ್ಕಿಟ್ ಅಲ್ಲಿ ಮಾತ್ರ ನಿರಂಜನ್ ದೇಶಪಾಂಡೆ ಹಳ್ಳಿಗೆ ಹೋಗಿ ಹಿಂಗೆಲ್ಲ ಆಕ್ಟ್ ಮಾಡ್ತಾ ಇರೋ ತರ ಒಂದು ರಿಯಲ್ ಅಲ್ಲಿ ಇತ್ತಲ್ವಾ, ರೀಲ್ ಅಲ್ಲಿ ನಮ್ಮ ನಿರಂಜನ್ ದೇಶಪಾಂಡೆ ಹಳ್ಳಿಗೆ ಹೋದ್ರೆ ಏನಾಗುತ್ತೆ ಅಂತ ನೋಡ್ಬೇಕಾ? ಎಸ್ ಮ್ಯಾಮ್. ಪ್ಲೀಸ್ ನೋಡಿ. ಅಲ್ಲ, ಒಂದು ಸ್ಕಿಟ್ಟೇ ಮಾಡೋ ತರ ಇನ್ಸ್ಪೈರ್ ಮಾಡಿದಾನೆ ನಮ್ಮ ದೇಶಪಾಂಡೆ ಅಂದ್ರೆ. ಪಾಂಡೆ, ಈ ತರದ್ದೆಲ್ಲ ರೀಲ್ಸ್ ಹಾಕಿ 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 ನಿನ್ನ ಇನ್ಸ್ಟಾಗ್ರಾಮ್ ಅಕೌಂಟೇ ಹ್ಯಾಕ್ ಆಗೋಯ್ತಲ್ಲಪ್ಪ. ಅಷ್ಟು ಮಾತ್ರ ಅಲ್ಲ ಕಣಪ್ಪ, ನೀನ್ ಈ ತರ ಹಾಕಿರುವಂತ ರೀಲ್ಸ್ ಗಳನ್ನ ನೋಡಿ ಜನ ಲೈಕ್ ಮೇಲೆ ಲೈಕ್ ಮಾಡಿ 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 ನೀನ್ ಇನ್ಸ್ಟಾಗ್ರಾಮ್ ನ ಹ್ಯಾಕ್ ಮಾಡ್ಬಿಟ್ಟು ಆ ರೇಂಜಿಗೆ ಮಾಡ್ಬಿಟ್ಟಿಲ್ಲ ಪಾಂಡೆ. ಇದಕ್ಕೊಂದು ಏನ್ ಸೆಲೆಬ್ರೇಷನ್ ಬೇಡವಾ? ನಿನ್ ಅಕೌಂಟ್ ಹ್ಯಾಕ್ ಆಗಿರೋದಕ್ಕೊಂದು ಸೆಲೆಬ್ರೇಷನ್ ಮಾಡೋದ್ ಬೇಡವಾ? ಇನ್ಮೇಲೆ ರೀಲ್ಸ್ ಗಳೆಲ್ಲ ಕಡಿಮೆ ಆಗುತ್ತೆ, ಹಾಗಾಗಿ ನಾವ್ ಇವತ್ತು ಸೆಲೆಬ್ರೇಷನ್ ಮಾಡೋಣ. ಬರ್ಲಿ ಕೇಕ್. ನಿಜವಾಗ್ಲೂ ಈ ತರನೂ ಒಂದು ಕೇಕ್ ಕಟ್ ಮಾಡಬಹುದು ಅಂತ ನಂಗೆ ಗೊತ್ತಿರ್ಲಿಲ್ಲ ಕಣಪ್ಪ. ಕಂಗ್ರ್ಯಾಚುಲೇಷನ್ಸ್, ಅಕೌಂಟ್ ಹ್ಯಾಕ್ಡ್ ಅಂತಿಲ್ಲ. ನಮ್ಮ ಇವಳು ಅಮೃತ, ನೀನ್ ಹೇಳವ, ನೀನು ಆ ಸುಂದರವಾಗಿರೋ ಡ್ರೆಸ್ ಹಾಕೊಂಡು ಬಂದಿದ್ದೆ ಅಂತ ನಿಂದ ಜೊತೆ ಎಷ್ಟು ರೀಲ್ಸ್ ಆಯ್ತು ಹೇಳು? 1-2-3 ರೀಲ್ಸ್ ಆಯ್ತು. ಜಾನ್ವಿ, ನಿನ್ ಜೊತೆ ಇದುವರೆಗೂ ಎಷ್ಟು ರೀಲ್ಸ್ ಆಗಿದೆ ಹೇಳಮ್ಮ? 7-8 ಆಗಿದೆ. ಇವತ್ತಲ್ಲ, ಸ್ಟಾರ್ಟಿಂಗ್ ಇಂದ. ಅವಾಗಿಂದ ಆಗಿದ್ಯಾ? ಇಷ್ಟ್ ಜನ ಕಲಾವಿದರಿದೀವಿ. ಜಗಪ್ಪ, ನಿನ್ ಜೊತೆ ರೀಲ್ಸ್ ಮಾಡವನೇನೋ? ನನ್ನನ್ನ ಇವತ್ತು ಕರೆದ್ರು ಮೇಡಮ್, ರೀಲ್ಸ್ ಮಾಡಕ್ಕಲ್ಲ, ಒಂದೆರಡು ಸ್ಟೆಪ್ ಹೇಳ್ಕೊಡು, ಜಾನ್ವಿ ಜೊತೆ ರೀಲ್ಸ್ ಮಾಡ್ಕೊತೀನಿ. ಶಿವು, ನಿನ್ನ ಯಾವ ತರ ಕರೆದಿದ್ದಾನೇನೋ ರೀಲ್ಸ್ ಮಾಡೋದಕ್ಕೆ? ಹುಲಿ, ನಿನ್ನ ಕರೆದವನೇನೋ? ನಾನೇ ಬತ್ತೀನಿ ಅಂದ್ರೆ ಬೇಡ ನೀನು ಹೋಗು ಅಂತ. ನಿನ್ ಮೊಬೈಲ್ ಹಿಡ್ಕೊಂಡು ರೀಲ್ಸ್ ಮಾಡೋದಕ್ಕೆ ಸ್ಟ್ಯಾಂಡ್ ನೋಡಿ ಹಿಂಗೆ. ನನ್ ಜೊತೆ ಆಗೈತೆ. ಅದೇ ನೀ ಹುಡುಗಿ ಅಂತ, ಅದು ಹುಡುಗಿ ಕಾಸ್ಟ್ಯೂಮ್ ಇದ್ದಾಗ ಅಷ್ಟೇ. ಈ ತರದ ಒಂದು ಅದ್ಭುತವಾದಂತಹ ಸಾಧನೆ ಮಾಡಿರುವಂತ ನಮ್ಮ ನಿರಂಜನ್ ದೇಶಪಾಂಡೆ ಅವರಿಗೆ, ಹಿರಿಯ ಹಾಸ್ಯ ಕಲಾವಿದರು,
ಸನ್ಮಾನ ಮಾಡಬೇಕಾಗಿ ಕೋರಿಕೊಳ್ಳುತ್ತಿದ್ದೇವೆ. ಏ ಚಪ್ಪಾಳೆ ಅವರಿರು ಶಾಲನ್ನು ಹಾಕಿ. ವಿಶೇಷ ಪ್ರತಿಭೆಗೆ ಪುರಸ್ಕಾರ. ಇದಕ್ಕೆ ಪುರಸ್ಕಾರ ಸಿಗ್ಲೇಬೇಕು. ತಗೊಳ್ಳಿ, ಒಂದ್ಸಲಿ ಓದ್ಬಿಡಿ. ಓದಿ. ಸನ್ಮಾನ್ಯ ನಿರಂಜನ್ ದೇಶಪಾಂಡೆ ಅವರೇ, ನೀವು ಇತ್ತೀಚೆಗೆ ನೀವು ಬಿಡುಗಡೆ ಮಾಡಿದ ಪ್ಯಾನ್ ಇಂಡಿಯಾ ವಿಡಿಯೋಗೆ ಅಭಿನಂದಿಸುತ್ತೇವೆ. ಚಪ್ಪಾಳೆ ಹೊಡಿರೋ. ಪ್ಯಾನ್ ಇಂಡಿಯಾ ವಿಡಿಯೋ. ಈ ನಿಮ್ಮ ವಿಡಿಯೋ ನೋಡಿ ಸೋಷಿಯಲ್ ಮೀಡಿಯಾದಿಂದ ಹಲವು ಮಂದಿ ದೂರ ಸರಿದಿದ್ದಾರೆ. ಎಷ್ಟೋ ಜನ ಅಕೌಂಟ್ಗಳನ್ನೇ ಲಾಗೌಟ್ ಮಾಡಿದ್ದಾರೆ. ಸಾಕಷ್ಟು ಮಂದಿ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿದ್ರು. ನೀವು ಬಂದು ಅದನ್ನ ಬಿಡಿಸಿದ್ರಿ. ಅದಕ್ಕೆ ನಮ್ಮ ಕಡೆಯಿಂದ ಈ ಪ್ರಶಂಸಾ ಪತ್ರ. ನಿಮ್ಮ ಈ ಸಮಾಜ ಸೇವೆಗೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಅಭಿನಂದನೆಗಳು. ಮತ್ತೊಂದು ಕೋರಿಕೆ, ಇನ್ನೂ ಇಂತಹ ಪ್ರಯತ್ನಗಳಿಂದ ಪ್ರೇಕ್ಷಕರನ್ನು ಹೆದರಿಸಬೇಡಿ. ಇಡೀ ಟೀಮೇ ಸೇರ್ಕೊಂಡು ಗುಮ್ಬೇಕಾದ್ರೆ ನಾನೇನ್ ಮಾಡಕ್ಕಾಗತ್ತೆ, ಗುಮ್ಮುಸ್ಕೋತೀನಿ ಅಷ್ಟು. ನಿಮ್ಮೆಲ್ಲರ ಶುಭ ಹಾರೈಕೆಯಿಂದ ನನ್ನ ಅಕೌಂಟ್ ಮತ್ತೆ ನನಗೆ ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್. ಆದ್ರೂ ಮುಗೀತಂಗಾರೆ ನಿಮ್ ಕತೆ. ನಿರಂಜನ್ ದೇಶಪಾಂಡೆ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕು. ನಿರಂಜನ್ ದೇಶಪಾಂಡೆ ಯಾವ ವಿಷಯದಲ್ಲಿ ಎಷ್ಟು ಮುಂದೆ ಹೋಗ್ತಾರೋ ಅದಷ್ಟು ಪ್ಲೇಸು ನಮ್ಗೆ ಗಿಚ್ಚಿಗಿಲಿಗಿಲೆ. ಇದಂತೂ ಸತ್ಯ. ಒಬ್ಬ ನಿರಂಜನ್ ದೇಶಪಾಂಡೆ ಈ ಸ್ಟೇಜ್ ಮೇಲೆ ಇಲ್ಲ ಅಂದ್ರೆ ನಾವ್ ಯಾರೋ ಹೈಲೈಟ್ ಆಗಲ್ಲ. ಸ್ಕಿಟ್ ಬಗ್ಗೆ ಸ್ಕಿಟ್ ಹೇಳಲೇಬೇಕು. ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ರು. ಯಾರು? ಶಿವು ಸರ್. ವೆರಿ ನೈಸ್. ಥ್ಯಾಂಕ್ ಯು. ಯಾವಾಗಲೂ ಒಬ್ಬ ಮನುಷ್ಯ ಯಾವಾಗ ಪ್ರಚಲಿತಕ್ಕೆ ಬಂದ್ಬಿಡ್ತಾನೆ ಅವನ ಬಗ್ಗೆನೇ ಜಾಸ್ತಿ ಮಾಡೋದ ಅಲ್ವಾ? ಸೊ ಯು ಥಿಂಕ್ ಯು ಆರ್ ಗ್ರೇಟ್ ಅಂತ. ಎಲ್ಲ ಕಲಾವಿದರು ನಿನಗೋಸ್ಕರ ನಿನ್ನ ಸ್ಪೂಫ್ನ ನಿನ್ನನ್ನೇ ಬಳಸ್ಕೊಂಡು ಎಲ್ಲರೂ ಚೆನ್ನಾಗಿ ಅದಕ್ಕೆ ಸಪೋರ್ಟ್ ಮಾಡಿ ಇದನ್ನ ಗೆಲ್ಸಿದ್ರು. ಅಂದ್ರೆ ನಿನ್ನ ಗೆಲ್ಸಿದ್ರು. ಥ್ಯಾಂಕ್ ಯು. ಎಸ್, ಲವ್ ಯು. ಥ್ಯಾಂಕ್ ಯು ಸರ್. ಎಸ್ ಶ್ರುತಿ ಮೇಡಮ್. ಫಾರ್ ದ ವೆರಿ ಫಸ್ಟ್ ಟೈಮ್ ಜಡ್ಜಸ್ ಮತ್ತು ಆಂಕರ್ ನಡುವೆ ಇರುವಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ, ಒಂದು ಕೆಮಿಸ್ಟ್ರಿ ಆಗಿದೆಯಲ್ಲ, ಅದಕ್ಕೆ ಕೊಟ್ಟಂತ ಒಂದು ಅವಕಾಶ ಇದೆಯಲ್ಲ, ಈ ಗಿಚ್ಚಿಗಿಲಿಗಿಲಿ ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಸತ್ಯ. ಎಷ್ಟೋ ಸರಿ ಸ್ಕಿಟ್ಟು ಬೇರೆ ಏನೇ ಕತೆ ಇದ್ರು ನಮ್ಮ ನಿರಂಜನ್ ದೇಶಪಾಂಡೆ ಮತ್ತೆ ನಮ್ಮ ನಡುವೆ ಇರುವಂಥ ಒಂದು ಮಾತುಕತೆ ಆಗಿರಲಿ, ನಾವಾಡುವಂಥ ಒಂದು ಹಲವಾರು ತಮಾಷೆ ಮಾತುಗಳಲ್ಲಾಗಲಿ ಜನ ಅದನ್ನು ಇಷ್ಟಪಡ್ತಾರೆ. ಆಮೇಲೆ ಇಲ್ಲಿರೋ ಎಷ್ಟೋ ಕಲಾವಿದರು ಇವತ್ತು ಅವರ ವೈಯಕ್ತಿಕ ಬದುಕು ಜನಕ್ಕೆ ಪರಿಚಯ ಆಗಿದೆ ಅಂತಂದರೆ ಅದು ಜಡ್ಜಸ್ ಹಾಗೂ ಆಂಕರ್ ಮಧ್ಯೆ ಇರುವಂಥ ಒಂದು ಸಂಬಂಧನೇ ಕಾರಣ. ಈ ಸ್ಕಿಟ್ಟಲ್ಲಿ ಏನ್ರಪ್ಪ ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ. ಹೊಸ ಪ್ರಯತ್ನಗಳು ಮಾಡಿದಂಥ ಕಾರ್ತಿಕ್ ಆಗಿರ್ಬೋದು, ಅಮೃತ ಆಗಿರ್ಬೋದು, ಇಟ್ ವಾಸ್ ಬ್ರಿಲಿಯಂಟ್. ಥ್ಯಾಂಕ್ ಯು ಮೇಡಮ್. ಸಖತ್ತಾಗಿತ್ತು. ಥ್ಯಾಂಕ್ ಯು ಜಡ್ಜಸ್. ಒಂದು ಮಾತು ನಾನು ಹೇಳ್ಬೇಕು, ನನ್ನ ಆಡ್ಕೊಳ್ಳಿ, ನನ್ನ ಸ್ಕಿಟ್ಗೆ ಹಾಕೊಳ್ಳಿ, ನನ್ನ ಏನಾದ್ರೂ ಮಾಡ್ಕೊಳ್ಳಿ, ಒಂದಂತೂ ಸತ್ಯ, ನಿಮ್ಮ ಆಣೆಗೂ ನಿಮ್ಮ ನಗುವೆ ನನ್ನ ಮನೆಯ ಅಕ್ಕಿ ಬೇಳೆ, ನಿಮ್ಮ ಮನರಂಜನೆಯೇ ನನ್ನ ಹೊಟ್ಟೆಪಾಡು. ಹಾಗಾಗಿ ನೀವು ಹೇಗನ ಮಾಡಿ ಒಟ್ಲಲ್ಲಿ ನೀವು ನಗಿಸ್ತಾ ಇರಿ, ಖುಷಿಯಾಗಿರಿ, ಅಷ್ಟೇ ಸರ್. ಜಡ್ಜಸ್, ಈ ಒಂದು ಸ್ಕಿಟ್ಗೆ ನಿಮ್ಮ ಕಡೆಯಿಂದ ಒಂದು ಫೈನಲ್ ಡಿಸಿಷನ್ ಏನು? ಅದ್ಭುತವಾಗಿ ಮಾಡಿದಂಥ ಆಕ್ಟಿಂಗ್ಗೆ ಬರ್ಲಿ ಗೋಲ್ಡನ್ ಗೆಲಗೆಲೆ. ಇದೇ ರೀತಿ ನಮ್ಮನ್ನ ಇನ್ನು ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾ ಇರಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಜಡ್ಜಸ್, ಈ ವೇದಿಕೆಯಲ್ಲಿ ಕ್ಯಾರೆಕ್ಟರ್ ಬಿಟ್ಟು ಹೋಗಿ ಅಧ್ವಾನ ಮಾಡೋದು ಪ್ರತಿ ವಾರ ಕಾಮನ್. ಕರೆಕ್ಟ್. ನೀವು ನೋಡ್ತಾನೆ ಇದ್ದೀರಾ. ಕರೆಕ್ಟ್. ಅದೇ ರೀತಿ ಈ ವಾರ ಕ್ಯಾರೆಕ್ಟರ್ ಬಿಟ್ಟು ಹೋಗೋದನ್ನೇ ಅಸ್ತ್ರ ಆಗಿ ಮಾಡ್ಕೊಂಡಿದ್ದಾರೆ. ಇದನ್ನ ನೋಡೋದಕ್ಕೆ ನೀವು ರೆಡಿನಾ? ಡೆಫಿನೆಟ್ ಆಗಿ ವೇಟಿಂಗ್. ಎಸ್, ಈ ಕ್ಯಾರೆಕ್ಟರ್ ಬಿಟ್ಟು ಹೋಗಿ ನಿಮ್ಮನ್ನೆಲ್ಲ ಹೊಟ್ಟೆ ಉಣ್ಣಾಕ್ಸೋಷ್ಟು ನಗ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಹುಲಿ ಕಾರ್ತಿಕ್, ನಿತಿನ್, ರಾಘು, ಬಸವರಾಜು ಹಾಗೂ ಕಾರ್ತಿಕ್ ಆನ್ ಸ್ಟೇಜ್. ಮಾಡ್ರನ್ ಹೆಂಡ್ತಿ. ಏನೇ ಇದು? ಕಾಫಿ ಸಕ್ಕರೆನೇ ಇಲ್ಲ. ಉಪ್ಪು ಏನ್ ಮಾಡ್ದೆ? ಸಕ್ಕರೆ ಇಲ್ಲ ಅಂತಂದ್ರಲ್ಲ, ಒಂದ್ ಸಿಪ್ ಮಾಡ್ಕೊಟ್ಟೆ. ಓಹೋ, ನೀವೊಂದು ದೊಡ್ಡ ಶುಗರ್ ಫ್ಯಾಕ್ಟ್ರಿ,
ಕುಡಿದು ಕೊಟ್ಟೆ ಅದು ಸಿಹಿ ಆಗ್ಬಿಡುತ್ತಾ ಅಯ್ಯ ನಿನ್ನ ಅವನ್ಯಾರೇ? ಇವನು ಸೀರೆಗೆ ಫಾಲ್ಸ್ ಹಾಕೋನು. ಜೋಗ್ ಫಾಲ್ಸಿಗೆ ಹೋಗೋಣ ಬನ್ನಿ ಅಮ್ಮವ್ರೆ ಅಂತ ನನ್ನ ಕರಿತಾನೆ. ಓಹೋ ಜೋಗ್ ಫಾಲ್ಸ್ಗೆ ಹೋಗಿ ಅಲ್ಲಿ ಸೀರೆಗೆ ಫಾಲ್ಸ್ ಹಾಕ್ತಾ ನಿನ್ನನ್ನು ಅಲ್ಲಿಂದ ತಳ್ಬೇಕಂತ ಮಾಡಿದಾನ ಇವನು. ಲೇ ನೀ ಏನು ಕಾರ್ನ ಮಾಗಡಿ ರೋಡಲ್ಲಿ 3 ಅಡಿ ಗುಂಡಿಗೆ ಇಳಿಸಿದೀಯಂತೆ? ಅಯ್ಯೋ ಅಪರೆ, ನಾನು ಕಾರಲ್ಲಿ ಹೋಯ್ತಾ ಇದ್ನಾ, ಎದುರುಗಡೆ ಒಂದು ಕಾರ್ ಬರ್ತಾ ಇತ್ತು, ಗುಂಡಿ ಬೀಳ್ತೀಯಾ ಸೈಡಿಗೆ ಹೋಗು ಅಂದೆ ಅಪರೆ. ಹಂಗಂದ್ರೆ ಅವ್ನು ಬೀಳ್ಬೇಕಾಗಿತ್ತು, ನೀ ಯಾಕೆ ಬಿದ್ದೆ? ನಾನು 2 ಕೈ ಬಿಟ್ಬಿಟ್ಟು ಹೇಳಿದ್ನಲ್ಲ, ಅದಕ್ಕೆ ನಾನು ಬಿದ್ದೆ ಅಪರೆ. ನನ್ಗೆ ಕಾರ್ ಡ್ರೈವಿಂಗ್ ಬರುತ್ತೆ, ಇನ್ನು ಮುಂದೆ ನಾನ್ ಡ್ರೈವಿಂಗ್ ಮಾಡ್ತೀನಿ. 25 ವರ್ಷದಿಂದ ಈ ಮನೇಲಿ ಕೆಲಸ ಮಾಡ್ತಾ ಇರೋ ನಾಯಿ ನಾನು, ಮಧ್ಯ ಬರಕ್ ನೀನ್ ಯಾವ ನಾಯಿನೋ? ಏನ್ರ ಮಾಡ್ತಿದ್ದೀರಾ? ಏನ್ ಮಾಡ್ರು? ಬಾಯ್ ತೆಗಿರಲೇ, ಬಾಯ್ ತೆಗಿರೇ. ಸರ್, ಈ ನನ್ನ ಮಕ್ಕಳಿಗೆ ಮರು ಸರ್ ಒಂದೊಂದು ನಿಮಿಷಕ್ಕೂ ಕ್ಯಾರೆಕ್ಟರ್ ಚೇಂಜ್ ಮಾಡ್ತಾರೆ. ಇವರು ಹಳೆ ಮನೇಲಿ ಇದ್ದಾಗ ಒಂದ್ಸಲ ಗ್ಯಾಸ್ ಸಿಲಿಂಡರ್ ಬಸ್ಟ್ ಆಗ್ಬಿಟ್ಟಿತ್ತಂತೆ, ಅವಾಗಿಂದ ಈ ತರ ಆಡ್ತಿದ್ದಾರೆ. ನನ್ನ ಮಕ್ಕಳು, ನೀನು ಈ ಮನೆ ಯಜಮಾನ, ಇವಳು ನಿನ್ ಹೆಂಡತಿ, ಅಂದ್ರೆ ಮನೆ ಯಜಮಾನಿ. ಅವನು ನಿಮ್ಮಿಬ್ರಿಗೂ ಮಗ, ಇವನು ಮನೆ ಕೆಲಸದವನು. ಅರ್ಥ ಆಯ್ತಾ? ಏಯ್ ನೀ ಕಾಂಪೌಂಡ, ನಿನ್ನ ಕೆಲ್ಸಕ್ಕೆ ಇಕ್ಕೊಂಡಿದ್ ಯಾವ ಗೊತ್ತಾ? ನಾವು ಮರ್ತಾಗ ಬಂದ್ ನೆನಪು ಮಾಡ್ಬೇಕು ಅಂತ, ನಮ್ಗ್ ನೆನಪಿದ್ದಾಗ ಬಂದ್ ನೆನಪು ಮಾಡೋದಲ್ಲ. ಏನ್ ಸರ್, ನಾನ್ ಸರಿ ಮಾಡಕ್ ಬಂದ್ರೆ ಇವ್ರು ನನ್ನ ಸರಿ ಮಾಡಕ್ ಬರ್ತಾರೆ. ಹೋಗ್ ಕೆಲ್ಸ ನೋಡ್ಕೊಳ್ಳೋ ಹೋಗೋ. ಏ ಅಮ್ಮವ್ರೆ, ಮಮ್ಮಿ ಹೋಗ್ ಮಗನಿ, ಹೋಗಪ್ಪ ಜಾನ ಹೋಗು. ಆಟ ಆಡ್ಕೋ. ಸಾವಿತ್ರಿ, ಏನ್ರಿ? ನಾನ್ ಪಂಚಾಯತಿಗೆ ಹೋಗಿ ಬರ್ತೀನಿ. ಆಯ್ತು ರೀ. ಸಾವಿತ್ರಿ, ರೀ ಊಟ ಹಾಕಿದ್ರೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇಲ್ಲ, ಹೋಗ್ ತಗೋ ಬಂದ್ಬಿಡ್ತೀನಿ. ನಿಮಗಿಷ್ಟ ಅಂತ ಎಣ್ಗಾಯಿ ಪಲ್ಲೆ ಜೋಳದ ರೊಟ್ಟಿ ಮಾಡಿದೀನ್ರಿ. ಎಣ್ಗಾಯಿ ಪಲ್ಯ ಜೋಳದ ರೊಟ್ಟಿನ? ಕಾರ್ತಿಕ, ಆಹಾ, ಜೋಳದ ರೊಟ್ಟಿ ಚಪಾತಿ ಅದ್ಭುತವಾಗಿದೆ. ಹೆಂಗಿತ್ತು ಗಡ್ಡೆದ ರುಚಿ? ಅಯ್ಯೋ, ಎಣ್ಗಾಯಿನೂ ತುಂಬಾ ಚೆನ್ನಾಗಿದೆ. ಏನ್ರಿ? ನೀರ್ ಬೇಕಿತ್ತು. ನೀರಾ? ತಗೋ ಬಂದ್ಬಿಡ್ತೀನಿ. ನಾನು ಕೋಟೆಯ ಸೇವಕ, ಈಗಳು ವೀರ ಮರಣವನ್ನು ಹೊಂದಿದ್ದಾರೆ. ಮತ್ತೆ ಕ್ಯಾರೆಕ್ಟರ್ ಆಚೆಗೆ ಬಂದಿದ್ರಾ? ಲೈನ್ ಮಾಡ್ರು, ಲೈನ್ ಮಾಡ್ರು. ಬಾಯ್ ತೆಗಿರಲೇ, ಬಾಯ್ ತೆಗಿರಿ. ಹೇಳಿನ್ನು 1 ನಿಮಿಷ ಆಗಿಲ್ಲ, ಮತ್ತೆ ಕ್ಯಾರೆಕ್ಟರ್ ಆಚೆಗೆ ಬಂದಿದ್ರಲ್ರ ಬೇವರ್ಸಿ ನನ್ನ ಮಕ್ಕ. ನೀನು ಯಜಮಾನಿ. ಗೊತ್ತು ಕೊಡು. ಇವನು ನನ್ ಗಂಡ, ನಾನು ಅವ್ರ ಹೆಂಡತಿ, ಇವನ್ ನಮ್ಮನೆ ಕೆಲಸದವನು, ಇವನು ನನ್ನ ಮಗ. ಹಿಂಗೆ ಇರ್ಬೇಕು ನನ್ ಮಕ್ಳ. ಏನೇನು ನಾವ್ ಮರ್ತಕ್ ಬಾ ಅಂದ್ರೆ ಯಾವಾಗ ಯಾವಾಗ ಬರ್ತಾನೆ? ಯಾವನ್ ಹಂಗೆ ಬಿಡಿ, ಹೋಗೋ ನೀ ಕೆಲ್ಸ ಅಮ್ಮವ್ರೆ, ಮಮ್ಮಿ ಆಟ ಆಡ್ಕೊ ಹೋಗಪ್ಪ. ಆಟ ಆಡ್ಬೇಕಾದ್ರೆ ಆಟದ ಸಾಮಾನ್ ಬೇಕು. ಮಮ್ಮಿ ಇದು ಸಣ್ಣದಾಯ್ತು. ನೀ ಚಿಕ್ಕವನಲ್ವಾ, ಅದಕ್ಕೆ ಚಿಕ್ಕ ಸಾಮಾನು. ದೊಡ್ಡರಾದ್ಮೇಲೆ ದೊಡ್ಡ ಸಾಮಾನು ಕೊಡ್ತೀನಿ. ಸಾವಿತ್ರಿ, ನಾನ್ ನಿನ್ ಪಂಚಾಯತಿಗೆ ಹೋಗಿ ಬರ್ಲಾ? ಆಯ್ತು ರೀ. ಇದನ್ನೆಲ್ಲ ಇಲ್ಲಿಡ್ತಾರ, ಈ ಬುಕ್ಸ್ ನ ಅಲ್ಲಿಡ್ಬೇಕು ತಾನೆ. ಎಲ್ಲೊಂದು ಇಡಪ್ಪ. ನಾನ್ಸೆನ್ಸ್. ಯಾರು ನೀವೆಲ್ಲ? ಏಯ್! ನೋಡು, ನಮ್ಮ ಮನೆಗೆ ಹೋಗ್ಬೇಕು, ಲೇಟ್ ಆದ್ರೆ ನಮ್ಮ ಅಮ್ಮ ಬೈತಾರೆ. ನಾನು ಹೋಗಿ ಬರ್ತೀನಿ. ಅಲೋ ಬೇಬಿ, ಯಾವ್ದಿಯ ಚಮು? ರೆಡಿಯಾಗಿ ಬುಕ್ಕ ಕೆದರ್ಕೊಂಡು ನಿಂತಿರೋ ಪಾರಿವಾಳ ನೋಡು, ನೀನ್ ನನ್ಗೆ ಇವತ್ತು ಬೇಕು. ಇವಳು ನಿನಗಿಷ್ಟ ಆಗ್ಲಿಲ್ಲ ಅಂದ್ರೆ ನನಗ್ ಬಿಟ್ಕೊಟ್ಬಿಡು. ಪಲ್ಯಕ್ಕೆ ರೆಡಿ ಆಗಿರೋ ಮಾಂಸನ ಪಲ್ಯ ಮಾಡ್ಬೇಕು ಅಥವಾ ಸಾಂಬಾರ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ, ನಡಿಯ. ಇಂಥ ದಂತದ ಗೊಂಬೆ ತರ ಹುಡುಗಿನ ಯಾರಾದ್ರೂ ಬಿಟ್ಕೊಡ್ತಾರ? ಬುಲ್ಬುಲ್ ಬಿಟ್ಟು ಬಿಟ್ಟು ಅಣ್ಣ, ನಿನ್ ತಂಗಿನ ನನ್ನ ಮಕ್ಕಳು ಗೋಳ ಹೊಯ್ಕೊತಿದ್ದಾರೆ. ಅಣ್ಣಯ್ಯ, ನಾನ್ ಯಾರಂತ
ನಿಂಗೆ ಗೊತ್ತಿಲ್ಲ. ಯೌವನಕ್ಕೆ ಬಂದಿರೋ ನನ್ನ ತಂಗಿಗೆ ಏನಾದ್ರು ಆದ್ರೆ ನಿನ್ನ ಇವತ್ತು ಒಂದ್ರಲ್ಲಿ 2 ತೀರ್ಮಾನ ಆಗ್ಬೇಕು. ಅದು ನಮ್ಮ ಅಣ್ಣ ಹೇಳ್ತಾನೆ. ತಂಗಿ ಹೆದರ್ಬೇಡ, ನಿನ್ಗೆ ನಾನಿದ್ದೀನಿ, ನನ್ ಜೊತೆ ಬಾ, ಅಣ್ಣ ಇದ್ದಾನೆ. ಬಿಡೋ ಕೈನ. ನಿನ್ ತಂಗಿ ಇನ್ನೂ ಆಟ ಆಡೋ ಹುಡುಗಿ ಅಲ್ಲ, ನನಗೂ ಏಜ್ ಆಗಿದೆ. ನಾನು ಇವನು 7 ವರ್ಷದಿಂದ ಇಷ್ಟಪಡ್ತಾ ಇದೀವಿ. ದಯವಿಟ್ಟು ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡು ಅಣ್ಣ. ತಂಗಿ ನಿಂಗೆ ಎಷ್ಟು ಸಲ ಹೇಳಿದ್ದೀನಿ, ಆ ಕಿತ್ತೋದ್ ನನ್ ಮಗ ಬೇಡ, ನೀನು ಮದುವೆ ಆಗುದಾದ್ರೆ ಮಾವನ ಮಗನನ್ನೇ ಆಗು ಅಂತ. ಒಂದು ಮದುವೆ ಆಗಿರೋ ಹುಡುಗನ ಯಾಕೋ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಾ? ನನಗೆ ನೀವಿಬ್ರು ಬೇಡ. ಏನು ಅಂದ್ರೆ ಅಪ್ಪ ಇರೋ ನಿಮ್ ಮಗಳು ಯಾವನ್ ಜೊತೆನೆ ಸೇತುವೆದಲ್ಲಿ ಮೀಟ್ ಆಗ್ತಿದಾರ. 5 ನಿಮಿಷ ಟೀ ಕುಡ್ಕೊಂಬರೋಣ ಅಂತ ಆಚೆ ಹೋದೆ, ಮತ್ತೆ ಕ್ಯಾರೆಕ್ಟರ್ ಆಚೆ ಬಂದಿದ್ದೀರಾ? ಲೈನ್ ಮಾಡ್ರ ಬಾಯ್ ತೆಗಿರಿ. ನಿಮ್ಗೆ ಎಷ್ಟು ತಿನ್ರಲ್ಲ ಹೇಳ್ಬೇಕು, ಕ್ಯಾರೆಕ್ಟರ್ ಆಚೆ ಬರ್ಬೇಡಿ ಅಂತ. ನಾಯಿ ನನ್ನ ಮಕ್ಳ, ನೀನು ಯಜಮಾನ, ಇವಳು ಎಂಟಿ, ಅವನು ಮಗ, ಇವನು ಕೆಲ್ಸವನು. ಅರ್ಥ ಆಯ್ತಾ? ಗೊತ್ತಾಯ್ತು. ಇದು ಇನ್ನೊಂದ್ಸತಿ ರಿಪೀಟ್ ಆಗಲ್ವಾ? ಆಗಲ್ವಾ? ತಗೊಳ, ಇಟ್ಕೊಳ, ಈ ಫೋನ್ ಇಟ್ಕೊಳ. ಇವ್ರು 4 ಜನದಲ್ಲಿ ಯಾವನಾದ್ರೂ ಒಬ್ಬ ಕ್ಯಾರೆಕ್ಟರ್ ಬಿಟ್ಟು ಆಚೆಕ್ ಬಂದ್ರು, ನನ್ ಮಗನೇ ನೀನ್ ನನಗೆ ಫೋನ್ ಮಾಡಿ ಹೇಳ್ಬೇಕು. ಹೇಳ್ತೀಯಾ? ಆಯ್ತು, ಹಂಗೆ ಮಾಡು. ಯಾವನ್ರಿ ಇವನು? ಬಿಡೆ. ಅವನು ಮಾತ್ರ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಸರ್ ಪ್ರಶಾಂತ್ ನೀಲ್ ಸರ್. ಸರ್ ನಮಸ್ತೆ ಸರ್. ಪ್ರಶಾಂತ್ ನೀನು ಅದೇ ಸರ್, ನಾನು ಸ್ಕ್ರಿಪ್ಟ್ ಕಳ್ಸಿದ್ನಲ್ಲ, ಈ ಬಿಸಿಲು ನೀವು ಓಕೆ ಮಾಡಿದ್ರಂತೆ. ಥ್ಯಾಂಕ್ ಯು ಸರ್. ಸರ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಈಗ ಇವತ್ತೇ ಮಾಡ್ತಾ ಇದ್ದೀನಿ. ಅಸಿಸ್ಟೆಂಟ್ ಶೂಟಿಂಗು ರೆಡಿನಾ? ರೆಡಿ ಸರ್, 8 ಗಂಟೆ ಫಸ್ಟ್ ಸ್ಟಾರ್ಟ್ ಆಗಬೇಕು. ಓಕೆ ಸರ್. ಆರ್ಟಿಸ್ಟ್ ಎಲ್ಲ ಮೇಕಪ್ ಆಯ್ತಾ? ಎಲ್ಲ ರೆಡಿ ಇದೆ ಸರ್. ಯಾರಿದು? ಅವ್ನು ಚಾನ್ಸ್ ಕಳ್ಕೊಂಡ್ ಬಂದಿದ್ದಾನೆ. ಚಾನ್ಸ್ ಅಪ್ಪಿ ಥಿಯೇಟರ್ ಏನಾದ್ರು ಮಾಡಿದ್ಯಾ? ಸರ್ ಮಂಗಳೂರಲ್ಲಿ ಪ್ರಭಾ ಥಿಯೇಟರ್ ನಾನೇ ಕಟ್ಟಿದ್ದು ಸರ್. ರಂಗಭೂಮಿ ಏನಾದ್ರು ಮಾಡಿದೆ ಅಂತ ಪ್ರಭಾ ಥಿಯೇಟರ್ ಕಟ್ಟಿದ್ವಿ ಅಂತೆ. ನಾ ಹೇಳ್ತೀನಿ ಸರ್. ನೀ ಅಲ್ಲಿರೋ, ನಾ ಹೇಳ್ತೀನಲ್ಲ ಸರ್. ರೆಡಿ ಸರ್. ನೋಡ್ರಿ, ಶ್ರುತಿ ಮೇಡಮ್ ಶ್ರುತಿ ಮೇಡಮ್ ಬಂದ್ರ? ಬೇಗ ರೆಡಿ. ಶ್ರುತಿ ಮೇಡಮ್ ಕರ್ಸಿ. ಓಕೆ ಸರ್. ಏನ್ ಆಟ ಆಡ್ತಾ ಇದೀರಿ ನೀವು? ಓಕೆ ಸರ್, ಕರಿತೀನಿ. ಅಷ್ಟು ದೊಡ್ಡ ಆರ್ಟಿಸ್ಟ್ ಬಂದಿದ್ದಾರೆ ಅಂತ ಇದೀರಲ್ಲ. ವಾ, ಶ್ರುತಿ ಮೇಡಮ್ ಎಲ್ಲ ರೆಡಿ ಇದ್ದಾರೆ, ಬನ್ನಿ. ಈ ಸಲ ಆದ್ರೆ ಇವ್ರು ಇದನ್ನ ಮರಿತಾರೆ ಅಂತ ಅನ್ಕೊಂಡೆ, ಈ ಸಲಿನೂ ಮರ್ತಿಲ್ಲ ಪಾಂಡೆ. ಅಲ್ಲ ಸರ್, ಈ ಪಾಮ್ನ ಕರೆಕ್ಟ್ ಆಗಿ ಹೆಂಗ್ ಮಾಡ್ತೀರಾ ನೀವು? 3 ದಿನ ಪ್ರಾಕ್ಟೀಸ್ ಮಾಡ್ತಿರಲ್ವಾ ಸ್ಕಿಟ್ ನ? ನಾನು ಮನೇಲಿ ಫ್ರೀ ಇದ್ದಾಗ ಈ ಪಾಮ್ ನ ಪ್ರಾಕ್ಟೀಸ್ ಮಾಡ್ತೀನಿ. ಸೂಪರ್ ಸೂಪರ್. ಗೌರಿ, ಗೌರಿ, ಅಮ್ಮ ಎಲ್ಲಿ? ಎಕ್ಸಾಮ್ ಟೈಮು ಓದ್ಕೋಬೇಕು. ಯಾಕೆ ಗೌರಿ? ಶ್ರುತಿ ಮೇಡಮ್, ಶ್ರುತಿ ಮೇಡಮ್, ಶ್ರುತಿ ಮೇಡಮ್. ಪಾಂಡೆ ಏಯ್ ಗೌರಿ, ಸುಳ್ಳು ಹೇಳ್ಬಾರ್ದು. ನಾನೇ ಪಾಂಡೆ. ಶ್ರುತಿ ಮೇಡಮ್, ಶ್ರುತಿ ಮೇಡಮ್. ಅದು ಏನ್ ಗೊತ್ತಾ, ಹೊರಗಡೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ನಿಮ್ಮ ಇಯರಿಂಗ್ ಚಂದ, ಸೀರೆ ಚಂದ, ಬಳೆ ಚಂದ, ಕಾಲ್ಗೆಜ್ಜೆ ಚಂದ. ತುಂಬಾ ಜನ ಕಮೆಂಟ್ ಮಾಡ್ತಾರೆ. ಎಷ್ಟು ಪರ್ಸೆಂಟ್? ಸಿಕ್ಕಾಪಟ್ಟೆ ಜನ, ತುಂಬಾ ಜನ. ಹೌದಾ? ಎಲ್ಲರೂ ಬರೀ ಹುಡುಗಿರೇ ಮಾಡ್ತಾರ? ಇಲ್ಲ, ಹುಡುಗರು ಟೆಕ್ಸ್ಟ್ ಮಾಡ್ತಾರೆ. ಇವಾಗ ನಾವು ಕಾರ್ಯಕ್ರಮ ಮಾಡ್ತಿರೋದು ಯಾರಿಗೋಸ್ಕರ? ಜನರಿಗೋಸ್ಕರ. ಸೊ ಅವ್ರು ನನ್ನನ್ನ ತುಂಬಾ ಇಷ್ಟಪಡ್ತಾರೆ. ಅವರಿಗೆ ಎಕ್ಸ್ಪೆಕ್ಟೇಷನ್ಸ್. ಈ ವಾರ ಶ್ರುತಿ ಮೇಡಮ್ ಯಾವ ಸೀರೆ ಹಾಕೋ ಬಂದಿರ್ತಾರೆ, ಯಾವ ಕಲರ್ ಬಳೆ ಹಾಕೋ ಬಂದಿರ್ತಾರೆ. ಅದಕ್ಕೆ ಇದೆಲ್ಲ ನಾನೇ ನಂದೇ ಇದ್ ಮಾಡ್ಕೊಳ್ಳೋದು. ಅಷ್ಟೇ ಅಲ್ಲ, ಫ್ಯಾಷನ್ ಅಂತ ಹುಟ್ಟಿರೋದೇ ಈ ಹೀರೋಯಿನ್ಗಳು ಇಂತಿಂತ ಅವ್ರು ಯಾವ ತರ ಜ್ಯುವೆಲರ್ಸ್ ಹಾಕೋತಾರೆ, ಯಾವ ತರದ್ ಬಣ್ಣದ ಸೀರೆ ಹಾಕೋತಾರೆ, ಅದನ್ನ ಅಭಿಮಾನಿಗಳು, ಜನಗಳು ಎಲ್ಲ ಕಂಟಿನ್ಯೂ ಈ ಮಾಡ್ತಾರೆ. ಕಾಸ್ಟ್ಯೂಮ್ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗೆ ಬರ್ತಾರೆ, ಕಮೆಂಟ್ ಮಾಡಿ, ಮಾಡಿರಿ. ಓಕೆ, ಈಗ ನನ್ನ ಚರ್ಮದಲ್ಲಿ ಸರ್ ಬನ್ನಿ ಸರ್, ಹೋಗ್ಬಿಡ. ಮೇಡಮ್
ಆಕ್ಚುಲಿ ಏನ್ ಗೊತ್ತಾ, ಹೇಳಮ್ಮ. ನಾನ್ 4 ಸ್ಕಿಟ್ ಅಲ್ಲಿ ಇದ್ದೀನಿ, ಆದ್ರೆ ಯಾವ್ದ್ರಲ್ಲೂ ಡೈಲಾಗೇ ಇಲ್ಲ. ಪಾಂಡೆ ಏನ್ ಗೊತ್ತಾ, ಏನು? ನನ್ನ ಸಿನಿಮಾ ಕರಿಯರ್ ಅಲ್ಲೂ ಇಷ್ಟು ಗೋಳು ನಾನ್ ಮಾಡಿಲ್ಲ. ಈ ಸೀಸನ್ ಅಲ್ಲಿ ಉಳಿದು ತುಂಬಾ ಗೋಳು ಕಣೋ. ಈಗ ಏನ್ ಮಾಡೋಣ? ಮುಂದಿನ ಸೀಸನ್ ಕರ್ಕೋಬೇಡಿ. ಬೇಡ ಅಂತೀರಾ? ಮೇಡಮ್ ನಾವಿದ್ರೆ ಇದು ಗಿಚ್ಚಿ ಗಿಲಿಗಿಲಿ ಪಿಚ್ಚಿ ಪಿಲಿ ಪಿಲಿ. ನಿವೇದಿತ ಏನಾದ್ರೂ ಇದ್ರೆ ನೀವಿ ನೀವಿ ನೀವಿ. Okay. ಈಗ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ ಮೇಡಮ್. ಹ, ಚಂದ್ರಪ್ರಭಾ ಅವ್ರ ಸ್ಕಿಟ್ ನೋಡಿದ್ರ ಮೇಲೆ ಏನ್ ಅನ್ಸ್ತಾ ಇದೆ? ಇಲ್ಲ ಪಿ ಸಿ ಆರ್ ಅಲ್ಲಿ ಮೇಡಮ್ ಫಸ್ಟ್ ಹೇಳ್ಬೇಕಾ? ಮೇಡಮ್ ನಿಮ್ದೇ ಫಸ್ಟ್ ಕಮೆಂಟ್. ಪ್ರಾಯಶಃ ಈ ಒಂದು ಅಭಿನಯ ಏನಿತ್ತು ಬಹುಶಃ ತುಂಬಾ ಪ್ರಾಮಾಣಿಕವಾಗಿ ಆಕ್ಟ್ ಮಾಡಿದ್ರೆ. ಚಂದ್ರಪ್ರಭಾ, ನಿಮ್ಮ ಸ್ಲ್ಯಾಂಗೇ ಚಂದ ಕಣ್ರಿ. ನೀವು ಯೂಸ್ ಮಾಡೋ ಅಂತ ಒಂದು ಆ ಮಂಡ್ಯ ಸ್ಲ್ಯಾಂಗ್ ಏನಿದೆಯಲ್ಲ, ತುಂಬಾ ಚೆನ್ನಾಗಿತ್ತು, ನನಗಿಷ್ಟ ಆಯ್ತು. ಅಲ್ಲ ಮೇಡಮ್, ಇದಕ್ಕೆ ಗೋಲ್ಡನ್ ಬಜಾರ್ ಏನಾದ್ರು ಇದೆಯಾ? ಇಷ್ಟ ಆಯ್ತು. ಗೋಲ್ಡನ್ ಬಜಾರ್ ಏನಾದ್ರು ಇದೆಯಾ? ಪಾಂಡೆ, ನಾನು ಕಮೆಂಟ್ ಕೊಟ್ಟಿರೋದೇ ಹೆಚ್ಚು, ಬಜರ್ ಕೇಳ್ತಿಲ್ಲ. ಓಕೆ ಸಾಧು ಸರ್, ಮೋಸ್ಟ್ಲಿ ಈ ಸ್ಕಿಟ್ ಬಗ್ಗೆ ನೀವು ಜಾಸ್ತಿ ಮಾತಾಡ್ತೀರಾ ಅನ್ಸುತ್ತೆ. ಏನಾಯ್ತು ಇಲ್ಲಿ? ಅಲ್ಲ, ನೀವು ಅಮೃತಕ್ಕಾಗಿ ಹೋರಾಟ ಅದು ಇದು ಅಂದ್ಕೊಂಡು ಸುತ್ತಿ ಬಳಸಿ ಆಮೇಲೆ ನನಗೆ ಕೇಳಿದ್ರೆ ನನಗೇನ್ ನೆನಪಿರುತ್ತೆ? ಒಟ್ಟಲ್ಲಿ ಇದು ಪಿಚ್ಚಿ ಪಿಲಿ ಪಿಲಿ. ಓಕೆ, ಮುಂದಿನ ಸ್ಕಿಟ್ ಅನ್ನು ಮಾಡಕ್ ಬರ್ತಾ ಇದ್ದಾರೆ ಕುಳ್ಳ ಬಸ್ಸು ಮತ್ತು ನಿವೇದಿತಾ. ಲೇ ಯವರದಿ ಎವರು? ಏನು ನಡೀತಿದೆ ಇವಾಗ ಇಲ್ಲಿ? ಯವರದಿ ಯವರದಿ ಏನ್ ಗೊತ್ತಾ, ಕಾವೇರಿ ಹುಚ್ಚಿ ಅಂತೆ ಕಣ್ರಿ. ಅಯ್ಯಯ್ಯೋ, ನಮ್ ಪ್ರಶಾಂತ ಸತ್ತೋಗ್ಬಿಟ್ನಂತೆ. ಏನ್ ಗೊತ್ತಾ, ಆಟಾಡ. ಮೇಡಮ್, ನನಗೆ ಇದಕ್ಕಿಂತ ಲೀಡ್ ರೋಲ್ ಮಾಡಕ್ ಆಗಲ್ಲ ಮೇಡಮ್. ಇಂತ ನನ್ನ ಮಕ್ಕಳ ಜೊತೆ ಸೇರ್ಕೊಂಡ್ಬಿಟ್ರೆ ನನ್ನ ಡೈಲಾಗ್ನ ಮರ್ಸ್ ಬಿಡ್ತಾರೆ ಮೇಡಮ್. ಮಾಡ್ಬೇಕು ನನ್ನ ಮಕ್ಕಳ ನನ್ನ ಡೈಲಾಗ್ ಎಲ್ಲ ಮರೆಸ್ತೀರಾ? ನಾನ್ ಬರ್ತೀನಿ, ನನಗೆ ಇಷ್ಟು ಬೇಡ, ಈ ಲೀಡ್ ರೋಲ್ ಬೇಡ, ಏನು ಬೇಡ. ಸಾಧು ಸರ್, ನಾನು ಬರ್ಬೇಕಾದ್ರೆ ಫುಲ್ ಕೂದ್ಲಿತ್ತು ಸರ್. ಈ ಕೆಲ್ಸಕ್ಕೆ ಬರ್ಬೇಕಾದ್ರೆ ನೋಡಿ ಸರ್, ಇವಾಗ ಎಣಿಸ್ಬೇಕು ಅಂದ್ರೆ ಒಂದು ಕೂದ್ಲಿಲ್ಲ, ಹಂಗ್ ಮಾಡಿದ್ರೆ ನನ್ನ ಮಕ್ಕಳು ಬರಲ್ಲ. ಸಾವಿತ್ರಿ, ನಿನ್ ಮಗ ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ? ಅವನಿಗೆ ಹೆಂಡತಿಯಿಂದ ತುಂಬಾ ಬೇಜಾರಾಗಿದೆ ಕಣ್ರಿ. ಪುಟ್ನಂಜ ಪಟ್ನದಿಂದ ರೋಜ ಬಂದವಳೆ. ಸ್ಕಿಟ್ ಮುಗಿದು 10 ನಿಮಿಷ ಆಗಿದೆ. ಯಾವ ಮುಗಿತ್ರ ಸ್ಕಿಟ್? ಸರ್ ಸರ್, ನಾನು ನಿಮ್ ಫ್ಯಾನ್ ಆಗಿದ್ದೀನಿ ಸರ್. ಅಯ್ಯೋ ಸರ್, ಆಟೋಗ್ರಾಫ್ ಬೇಕಾ ಸರ್? ಏನ್ ಸರ್? ಆಟೋಗ್ರಾಫ್ ಬೇಕಾ ಸರ್? ಆಟೋ ಪ್ರಾಪ್ ಹೆಂಗ್ ಸರ್ ಇಷ್ಟೊಂದು ಒಳ್ಳೆ ಅಭಿನಯ ಹೆಂಗೆ ಸರ್? ಎಲ್ಲ ಶ್ರುತಿ ಮೇಡಮ್ ಅವರ ಆಶೀರ್ವಾದ. ಈ ಆಶೀರ್ವಾದ ಹೀಗೆ ಇರ್ಲಿ ಅಂತ ಎಲ್ಲೆಲ್ಲಿ ಖಾಲಿ ಆಗಿರೋದು ನಿನಗೆ? ಎಲ್ಲ ತಗೊಳ್ಳೋ ಕಲೆ ಮೇಡಮ್. ದೇವ್ರಿಗೆ ಒಳ್ಳೇದಾಗ್ಲಪ್ಪ. ಒಳ್ಳೆ ಕಂತು. ವೆರಿ ನೈಸ್. ಇನ್ನು ಈ ಕಡೆ ಸಾವಿತ್ರಿ. ಏನು ಅಂದ್ರೆ, ಇದೇನು ವೆಲ್ಕಮ್ ಡ್ರಿಂಕ್ ಇದೆ? ಏನ್ ಸಾವಿತ್ರಿ, ಇವತ್ತು ಮನೇಲಿ ಎಣ್ಗಾಯಿ ಪಲ್ಯನ? ಎಣ್ಗೆ ಪಲ್ಯ ಜೋಳದ ರೊಟ್ಟಿ. ಅಯ್ಯೋ, ವೆರಿ ನೈಸ್. ಕೃಷ್ಣಮೂರ್ತಿ ಅವರೇ. ರಾಮಕೃಷ್ಣ, ಏನ್ ಸಮಾಚಾರ? ಅಯ್ಯೋ, ಎಲ್ಲೋಗಿದ್ಯಪ್ಪ? ಊರಲ್ಲೆಲ್ಲ ನಿಂದ ಹಾರಾಕ ನಡೆಸ್ತವ್ರೆ. ಹೌದಾ? ಹೋಗ್ಬಿಟ್ಟು ಅನ್ಕೊಬಿಟ್ಟಿದ್ರು. ಹೌದಾ? ಈಗ ನೀನ್ ಹೋಗ್ಬಾರ್ದು ಅಂತ ಅಲ್ಲಿ ಡೈರೆಕ್ಟ್ ಕೇಳಪ್ಪ. ಶ್ರುತಿ ಮೇಡಮ್, ಈ ನಮ್ಮ ಸ್ಕಿಟ್ ಹೇಗಿತ್ತು ಅಂತ ಹೇಳ್ಬೇಕಿತ್ತು.
ಏನ್ ಸಂಬಳ ನೀನ್ ಇಸ್ಕಂತೀಯ ಅವಂದ್ ಬಿಟ್ಬಿಟ್ಟು ಇದೆಲ್ಲ ಹೇಳ್ದೆ ಅವನ್ ಆರಾಮ್ಸೆ ಅಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋದಂತೆ. ನೆಕ್ಸ್ಟ್ ಶ್ರುತಿ ಮೇಡಮ್ ಏನ್ ಕಮೆಂಟ್ ಅಂತ ತಾವ್ ಕೇಳೋದಂತೆ. ನಾನು ಹೇಳ್ದೆ ಬೇಡ ಅಂತ ನಾನೇ ಕಮೆಂಟ್ ಯಾರನ್ನವ್ರು ಬೇರೆಯವ್ರನ್ನ ಕೇಳ್ರಿ. ಅಕ್ಕೋ ಅಲ್ಲೇ ಇಲ್ವಾ ಶ್ರುತಿ ತರ ಆಕ್ಟ್ ಮಾಡಕ್ಕೆ? ಸಾಧು ಸರ್ ಆ ಈಗ ಇವ್ರು ಯಾವ ಕ್ಯಾರೆಕ್ಟರ್ ಇದ್ದಾರೆ ಅಂತ ನನ್ ಕರೆದ್ರು. ಈಗ ಶ್ರುತಿ ಮೇಡಮ್ ಕ್ಯಾರೆಕ್ಟರ್ ಮಿಕ್ಕಿರೋರು ಯಾರು? ಮುತ್ಕೊಡಕ್ಕ ನೀವೇ ಸರ್. ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಅಯ್ಯೋ ಸರ್ ಅದ್ರ ಈ ರೇಂಜಿಗೆಲ್ಲ ಕೊಟ್ಟಿರ್ಲಿಲ್ಲ ಸರ್. ನಿನ್ಗೆ ಇಷ್ಟ ಇದ್ರೆ ಬಂದು ಕೊಡ್ಬೋದು. ಅಯ್ಯೋ ಅಪ್ಪ ನೋಡಪ್ಪ, ನಾವ್ ಇಟ್ಕೊಳ್ಳಲ್ಲ. ನಮ್ಗೆ ಯಾರು ಕೊಡ್ತಾರ ಅವ್ರು ನಮ್ಮ ಪಕ್ಕದಲ್ಲಿ ಇರೋ ಕೊಟ್ಬಿಡ್ತೀವಿ. ಹೇಳಿದ್ದೆ ನೋಡಪ್ಪ, ಈಗ ಇದು ಆಟ ಶುರು ಆಗೋಯ್ತು. ಅವರು ಇವ್ರು ಕೊಡೋದು, ಇವ್ರು ಅವ್ರು ಕೊಡೋದು. ಈ ಆಟಕ್ಕೆ ನಾನಿಲ್ಲ. ನೀನ್ ಬೇಡಲೇ ಬೇಡ, ನನಗದಲ್ಲ. ಅವ್ರು ಒಪ್ಕೊಂಡು ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ಮೇಡಮ್. ಒಂದು ಸೆಕೆಂಡು ಹಿಂಗ್ ಬಂದ್ ಹಿಂಗ್ ಹೋಯ್ತು ಲಡ್ಡು. ಲಡ್ಡು ಬಂದು ಬಾಯಿ ಬಿತ್ತ. ಕಲಾವಿದ್ರು ಅಂದ್ರೆ ಅದೇ, ಕಲಾವಿದ್ರ ಕೆಲಸನೇ ಅದು. ಏನ್ ಹೇಳಿ, ನಮ್ಮನ್ನ ನೋಡ್ತಾ ಇರೋ ನಮ್ಮ ಅಭಿಮಾನಿಗಳನ್ನಾಗ್ಬೋದು, ಅವ್ರನ್ನ ರಂಜಿಸೋದೇ ನಮ್ಮ ಕೆಲಸ. ನಾವಷ್ಟು ಮಾಡ್ತಿರೋದು ತಮಾಷೆ ತಮಾಷೆ, ಮನರಂಜನೆ. ಯಾರ ಮನರಂಜನೆಗೆ? ಜನರ ಮನರಂಜನೆ, ಅಭಿಮಾನಿಗಳ ಮನರಂಜನೆ ಅಲ್ವಾ? ಅದನ್ನ ಮಾತ್ರ ಕಲಾವಿದ್ರ ಮನ್ಸು. ಯಾರು ಏನ್ ಬೇಕಾದ್ರೂ ಅದನ್ನ ತಿರುಚಲಿ, ಪರಿಚಲಿ, ಕೇರ್ಕೊಳ್ಳಿ, ಅದಕ್ಕೆ ನಮಗೂ ಸಂಬಂಧ ಇಲ್ಲ. ಏನ್ ಮೇಡಮ್? ಕರೆಕ್ಟ್ ಸರ್. ವಿ ಆರ್ ಡೂಯಿಂಗ್ ಓನ್ಲಿ ಫಾರ್ ಅವರ್ ಬ್ಯೂಟಿಫುಲ್ ಎಂಜಾಯ್ ಮಾಡುವಂತ ಆಡಿಯನ್ಸ್. ಆ ಒಂದು ಎಂಜಾಯ್ಮೆಂಟು ಇದರಲ್ಲಿತ್ತು. ಈ ಒಂದು ಸ್ಕಿಟ್ ಅಲ್ಲಿ ಎಲ್ಲ ತರದ ಎಂಜಾಯ್ಮೆಂಟ್ ಇತ್ತು. ಪ್ರತಿಯೊಬ್ಬರ ಅನುಕರಣೆ ಇದೆಯಲ್ಲ, ಅದಂತೂ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇತ್ತು. ಒಂದು ಮಾತ್ರ ನಂಗೆ ಅನ್ನಿಸ್ತಾ ಇತ್ತು, ಇಲ್ಲಿ ಅಮೃತಾಗ ಮಾತ್ರ ಕಾಂಪಿಟಿಷನ್ ನಡೀತಾ ಇದೆ ಅಂತ. ಆದ್ರೆ ಈಗ ಡಿಮ್ಯಾಂಡ್ ಬೇರೆಯವ್ರಿಗೆ ಜಾಸ್ತಿ ಆಗ್ಬಿಟ್ಟಿದೆಯಲ್ಲಪ್ಪ ಇಲ್ಲಿ. ಯಾರು ಸರ್? ನಮ್ಮ ರಾಗುಗೆ ಇಡೀ ತಂಡದ ಡಿಮ್ಯಾಂಡೇ ರಾಗು ಮೇಲೆ ಹೋಗ್ಬಿಟ್ಟು ಯಾರಿಗೂ ಇಲ್ದಿರೋ ವ್ಯಾಲ್ಯೂ ರಾಗು ಬಂದ್ಬಿಟ್ಟಿದೆ. ಅದಕ್ಕೆ ಏನು ಕಾರಣ ಅನ್ನೋದು ನನಗೂ ಗೊತ್ತಿಲ್ಲ. ಸ್ಮಾರ್ಟ್ನೆಸ್ ಇಲ್ಲ ಅವ್ರ ಪರ್ಫಾರ್ಮೆನ್ಸ್ ಇಲ್ಲ ಅವರ ಲೀಲಾಜಾಲವಾದ ಒಂದು ಅಭಿನಯವ ಒಟ್ಟಾರೆ ಸಖತ್ತಾಗಿತ್ತು. ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಎಸ್, ಇಷ್ಟು ಲೀಲಾಜಾಲವಾಗಿದ್ದಂತಹ ಈ ಒಂದು ಪ್ರಹಸನ ನಿಮಗೆ ಯಾವ ರೀತಿ ಹಿಡಿಸ್ತು ಅಂತ ನಾನು ಕೇಳ್ತೀರಾ? ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ, ನೀನೇ ನಿಂತಿದ್ದೆ ಅಲ್ಲಿ ಹಸು ಹಾಲಂತ ನಗುವನ್ನ ಚೆಲ್ಲಿ. ಯಾರೇ 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 ನಿನ್ನಷ್ಟಕ್ಕೆ ನೀನೇ ರಾಗು ನಗುವೆ. ಈ ಒಂದು ಪ್ರೀತಿಯ ಹೂ ನಿನಗೋಸ್ಕರ. ಥ್ಯಾಂಕ್ ಯು ಮ್ಯಾಮ್. ನೀನು ಎಷ್ಟು ಅದ್ಭುತ ಕಲಾವಿದ ಅಂದ್ರೆ ಈ ಸ್ಕಿಟ್ ಅಲ್ಲಿ ಮನೋಜ್ಞವಾಗಿ ಆಕ್ಟ್ ಮಾಡಿದೆ ರಾಗು. ಇಟ್ ವಾಸ್ ಸೂಪರ್. ಸಖತ್ತಾಗಿ ಆಕ್ಟ್ ಮಾಡಿದೆ. ಫಸ್ಟ್ ನಿನ್ ಮೈ ಮೇಲೆ ನೀನ್ ತಗೊಂಡಿದ್ದು ಜಯಂತಿ ಅಮ್ಮನ್ನ ತುಂಬಾ ಅದ್ಭುತವಾಗಿ ಮಾಡಿದೆ ರಾಗು. ರಾಗುಗೊಂದು ದೊಡ್ಡ ಚಪ್ಪಾಳೆ ಬರಲೇಬೇಕಾದ್ರೆ. ಗಾಡ್ ಬ್ಲೆಸ್. ನಮ್ಮ ಗಿಚ್ಚಿ ಗಿಲಿಗಿಲಿ ಫಸ್ಟ್ ಸೀಸನ್ ಇಂದ ಈ ಸೀಸನ್ ವರ್ಗು ನೀನು ಬೆಳೀತಾ ಇರುವಂತಹ ಗ್ರಾಫ್, ನಿನ್ನಲ್ಲಿರುವಂತಹ ಆ ಡೆಡಿಕೇಶನ್ 1 ಇಂಚು ಕೂಡ ಕಡಿಮೆ ಆಗಿಲ್ಲ. ಅದು ತುಂಬಾನೇ ಖುಷಿ. ಸ್ಕಿಟ್ ಅಲ್ಲಿ ಎಲ್ರು ಚೆನ್ನಾಗಿ ಮಾಡಿದ್ರಪ್ಪ. ಇವ್ರುಗಳಿಗೆ ಒಂದು ಮರುವಂತೆ, ಆ ಮರುವಲ್ಲಿ ಏನೇನೋ ವಿಚಿತ್ರ ಗೆಟಪ್ಗಳು ಮಾಡ್ತಾರಂತೆ. ಆ ಒನಕೆ ಓಬವ್ವ ಅಂತೆ, ಇಲ್ಲಿ ತಿರ್ಗಾ ಮುರ್ಗಾ ಬಸುನೇ ಬರ್ತಾನಂತೆ. ಈ ಒಂದು ಇಮ್ಯಾಜಿನೇಷನ್ ಏನಿಲ್ಲ, ಅದು ನಮ್ಮ ರೈಟರ್ಗೆ ಇರುವಂತ ತಾಕತ್ತು. ನೀವೇನಾ ಸ್ಕ್ರಿಪ್ಟ್ ನೀವೇನಾ ಬರ್ದಿದ್ದು? ನಾನಲ್ಲ, ಸ್ಕ್ರಿಪ್ಟ್ ಬರ್ದಿದ್ದು ಸಂದೀಪ್ ಅಂತ. ಹೌದಾ? ಅವನು ಕಾನ್ಸೆಪ್ಟ್ ಕೊಟ್ಟಿದ್ದು ಚಾನಲ್ ಅವ್ರು. ವೆರಿ ಗುಡ್. ಆಮೇಲೆ ನಮ್ಮ ರಾಗು, ನೀನ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಯೋ, ನಿನ್ನ ಓವರ್ ಟ್ಯಾಕ್ ಮಾಡೋ ತರ ಒಬ್ರು ಆಕ್ಟ್ ಮಾಡಿದ್ರು ಕಣ. ಒಲಿ ಕಾರ್ತಿಕ್, ಪಾಪ 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 ಪಾಪ.
ಏನ್ರಿ ರೊಚ್ಚಿಗೆ ಎದ್ದು ಬಿಟ್ಟಿದ್ರಲ್ಲ? ಅದೇ ಮೇಡಮ್ ಒಂದೊಂದು ನಿಮಿಷಕ್ಕೂ ಚೇಂಜ್ ಆಗ್ತಿರ್ತಾರಲ್ಲ ಎಸ್ ಸಲ ಹೇಳ್ಬೇಕು ಇವ್ರಿಗೆ ಅಂತ ನನಗೆ ಹುಚ್ಚಿರ್ದು ಬಿಡುತ್ತೆ. ಹೌದಾ? ನೀವ್ ಹಂಗ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ತೀರಾ, ಆಕ್ಟ್ ಮಾಡ್ತೀರಾ ಹಂಗೆ? ಯಾವ ತರ ತಪ್ಪು ಮಾಡ್ದ ನಾ ಕೇಳ್ಬಿಟ್ಟು ಕರೆಕ್ಟ್ ಕೊಡಿ ಕೇಳಿ ತಪ್ಪು ಮಾಡಿದ್ರೆ ಆಕ್ಚುಲಿ ಗಿಚ್ಚಿ ಗಿಲಿಗಿಲಿಯ ಭಾಸ್ಕರ್ ಅವಾರ್ಡ್ ವಿನ್ನರ್ ಅವ್ರು ಆಕ್ಚುಲಿ. ಭಾಸ್ಕರ್ ನಮ್ಮ ಬಸ್ಸು, ಕಾರ್ತಿಕ್ ಮತ್ತೆ ನಿತಿನ್ ನೀವೆಲ್ಲರೂ ಸಖತ್ತಾಗಿ ಸಾಥ್ ಕೊಟ್ರಿ. ಒಂಥರ ಲಾಜಿಕ್ಕೇ ಇರ್ಲಿಲ್ಲ, ಆದ್ರೆ ಸಖತ್ ಮ್ಯಾಜಿಕ್ ಇತ್ತು ಈ ಸ್ಕಿಟ್ ಅಲ್ಲಿ. ಎಲ್ರು ಸಖತ್ತಾಗಿ ಆಕ್ಟ್ ಮಾಡಿದ್ರಿ, ಸೂಪರ್. ಅದ್ರಲ್ಲೂ ರಾಘು ಥ್ಯಾಂಕ್ ಯು ಮ್ಯಾಮ್. ಲವ್ಲಿ. ಸೂಪರ್. ಇಷ್ಟೆಲ್ಲ ಆಕ್ಟಿಂಗ್ ಅದ್ಭುತವಾಗಿ ಮಾಡಿರುವಂತಹ ಈ ಸ್ಕಿಟ್ ಅಲ್ಲಿ ಹಾ ಎಲ್ಲ ಕಲಾವಿದರಿಗೂ ಹಾ ನಾವು ಕೊಡ್ಬೇಕು ಅಂತ ಡಿಸೈಡ್ ಮಾಡಿರೋದು ಹಾ. ಗೋಲ್ಡನ್ ಗೆಲೆ. ಕಂಗ್ರ್ಯಾಚುಲೇಷನ್. ಬಟ್ ಆಕ್ಚುಲಿ ಶ್ರುತಿ ಮೇಡಮ್, ಎಸ್, ನೀವು ಒಬ್ಬ ಕಲಾವಿದ ಅಥವಾ ಕಲಾವಿದೆ ಅದ್ಭುತವಾಗಿ ಆಕ್ಟ್ ಮಾಡ್ದ ಅಂತ ಹೇಳಿದ್ರಿ. ಈ ಕಲಾವಿದನ ಬೀಟ್ ಮಾಡುವಂತ ಅಂದ್ರೆ ಆಕ್ಟ್ ಅಲ್ಲಿ ನುಂಗಿ ನೀರ್ ಕುಡಿಯುವಂತ ಒಬ್ಬ ಟ್ಯಾಲೆಂಟೆಡ್ ಕಲಾವಿದ ನಮ್ಮ ಹತ್ರ ಇದೆ. ಮತ್ತೊಬ್ಬ ನವರಸಗಳನ್ನ ತಿರ್ಗಾ ಮಿಕ್ಸ್ ಇಲ್ಲಕ್ಕೆ ಇನ್ನೊಂದ್ಸಲ ರಸ ಮಾಡಿ ಕುಡಿಯುವಂತ ಕಲಾವಿದ. ಅಪ್ಪ ಪಾಪ ಯಾರಪ್ಪ? ಒನ್ ಅಂಡ್ ಓನ್ಲಿ ಕಾರ್ತಿಕ್. ಪ್ರಶಾಂತ್ ಅಂತ ಕರಿ. ಹಂಗಂದ್ರೆ ಏನು ಅಂತ ಕೇಳು. ಒಂದು ಕೊರಗಿದೆ ಮೇಡಮ್ ನನಗೆ. ಹಾ ಹೇಳಪ್ಪ. ಅಂದ್ರೆ ವರ್ಸಿಟಾಲಿಟಿ ಬಗ್ಗೆ ಕೊರಗಿದೆ ನನಗೆ. ಅಂದ್ರೆ ಬೇರೆ ಬೇರೆ ತರ ಕ್ಯಾರೆಕ್ಟರ್ ನಂಗೆ ಸಿಗ್ತಾ ಇಲ್ಲ ಅನ್ನೋ ಕೊರಗು ಒಳಗೊಳಗೆ ಅಳ್ತಾ ಇದ್ದಾನೆ. ಹೌದೇನೋ? ಅದಕ್ಕೋಸ್ಕರ ರಾಘು ಒಂದು ರೆಫರೆನ್ಸ್ ಕೊಟ್ಟಿಯಾನೆ. ಅದೇ ತರ ಒಂದೊಂದ್ಸಲಿ ಡಿಶ್ ಅಂತ ಹೊಡೆದಾಗ್ಲೂ ನೀನ್ ಬೇರೆ ಬೇರೆ ಆಕ್ಟಿಂಗ್ ಮಾಡ್ಬೇಕು. ಇದು ನಿನಗೊಂದು ಟ್ರಯಲ್ ಆಡಿಷನ್. ರೆಡಿ? ಈಗ ತಮ್ಮ ಆಕ್ಟಿಂಗ್ ವರ್ಸಟೈಲಿಟಿನ ತೋರ್ಸಕ್ ಬರ್ತಾ ಇದ್ದಾನೆ ವರ್ಸಟೈಲ್ ಸ್ಟಾರ್ ಪ್ರಶಾಂತ್. ಆಕ್ಷನ್. ಕನ್ನಡ ಕಲಾಭಿಮಾನಿಗಳೇ, ನೀವೆಲ್ಲ ನಮ್ಮವರಪ್ಪ. ನಿಮ್ಮ ನೋಡ್ತಾ ಇದ್ರೆ ಚೇಂಜ್ ಮಾಡ್ಬೇಕು. ಒಂದೊಂದ್ಸಲಿ ಕಪಾಳ ಹೊಡೆದಾಗ್ಲೂ ಕಾಣಿಸೋ ಮೂರು ಸಿಂಹಗಳು ನ್ಯಾಯ, ನೀತಿ, ಧರ್ಮದ ಪ್ರತಿರೂಪ ಆದ್ರೆ ಕಾಣಿಸ್ತಾ ಇರೋ ಏನು ಅಂಬರೀಷ್ ಅವ್ರು ಅಂದ್ಬರ್ತಾರ? कुत्ते हम कुत्तों से छोड़ करती. ನಿಮ್ಗೇನಾದ್ರೂ ಕಾಣಿಸ್ತಿದ್ಯೋ ಕಾಣಿಸ್ತಿಲ್ವೋ ಇಲ್ಲಿ ಕಮೆಂಟ್ ಮಾಡಿ. ಈ ಕಡೆ ಕಮೆಂಟ್ ಮಾಡಿ, ಕಾಣಿಸ್ತಿಲ್ಲ ಅಂದ್ರೆ ಈ ಕಡೆ ಕಮೆಂಟ್ ಮಾಡಿ. ಬೆಲ್ಲು ಎಲ್ ಬೇಕೋ ಹೊಡ್ಕೊಳ್ಳಿ. ನೆಕ್ಸ್ಟ್ ನಿವೇದಿತ. ಸರ್ ನಾನು ಏನ್ ಮಾಡುದು ಸರ್, ನಂಗೆ ಒಂಚೂರು ಗೊತ್ತಾಗ್ತಿಲ್ಲ. ನನ್ಗೆ ಡೈಲಾಗು ಕೊಡ್ತಿಲ್ಲ, ಏನು ಕೊಡ್ತಿಲ್ಲ. ಅಮೃತ ಅಮೃತ ಅಮೃತ. ಗೊಬ್ಬು ಚಂದು ಮಾಡಿ, ಗೊಬ್ಬು ಚಂದು ಕಮಾನ್ ಕಮಾನ್ ಮಾಡಿ. ಇವನ್ನ ಫಸ್ಟ್ ಕೂರ್ಸ್ರಪ್ಪ, ಕಳಿಸ್ಬಿಡಿ. ಯಾಕಪ್ಪ ತಲೆ ತಿಂತ ಇದ್ದೀರಾ? ಈ ಒಂದು ಕೆಟ್ಟ ಪರ್ಫಾರ್ಮೆನ್ಸು ನಿಮಗೆ ಇಷ್ಟ ಆಗಿದ್ರೆ ಏನೇನು ನೀರು ತೆಗಿತಾ ಇದೆಯಾ ಹೇಳೋದನ್ನ. ಕೆಟ್ಟ ಪರ್ಫಾರ್ಮೆನ್ಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಇನ್ನೂ ಕೆಟ್ಟದಾಗಿದ್ರೆ ಬೆಲ್ ಐಕಾನ್ ಹೊಡೀರಿ ಅಷ್ಟೇ. ದೇವ್ರಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಟ್ಯಾಲೆಂಟೆಡ್. ಥ್ಯಾಂಕ್ ಯು. ಗಿಚ್ಚಿ ಗಿಲಿಗಿಲಿ ಬರ್ತಾ ಇರೋಂತಹ ಮುಂದಿನ ಪರ್ಫಾರ್ಮೆನ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ACP ಅಂದ್ರೆ ಅವ್ರಿಗೆ ಎಲ್ಲಾ ರೀತಿ ಪವರ್ ಇರುತ್ತೆ. ಎನ್ಕೌಂಟರ್ ಮೇಲೆ ಎನ್ಕೌಂಟರ್ ಮಾಡ್ತಾ ಇರ್ತಾರೆ. ಈ ತರ ಕಥೆಗಳನ್ನ ನಾವು ಎಷ್ಟೋ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ನೋಡಿರ್ತೀವಿ. ಅದೇ ರೀತಿ ಈಗ ಒಬ್ಬ ACPಯ ತೆರೆ ಹಿಂದಿನ ಕಥೆಯನ್ನ, ಅವನ ಆತ್ಮಕಥೆಯನ್ನ, ನೊಂದ ಜೀವನದ ನೋವನ್ನ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಜಗಪ್ಪ, ಮಾನ್ಸ, ಪ್ರಶಾಂತ್, ನಿತಿನ್, ಧನ್ರಾಜ್, ದೀಪಿಕಾ, ಜಾನ್ವಿ, ಮುರುಘಾ ಹಾಗೂ ಕಾರ್ತಿಕ್. ಗುಡ್ ಮಾರ್ನಿಂಗ್ ಸರ್. ಎಸ್ ಗುಡ್ ಮಾರ್ನಿಂಗ್. ಯಾರು ನೀನು? ಸರ್ ಹೊಸದಾಗಿ PC ಅಪಾಯಿಂಟ್ ಆಗಿದ್ದೀನಿ ಸರ್. ಹೌದಾ? ಹೌದು ಸರ್. ಮುಂಚೆ ಎಲ್ಲಿದ್ದೆ? ನಾನು ಟೋಲ್ ಗೇಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ಟೋಲ್ ಗೇಟ್ ಅಲ್ಲಿ ಏನ್ ಮಾಡ್ತಿದ್ದೆ? ಎತ್ತದು ಇಳಿಸೋದು ಸರ್. ಏನ್ನ ಸರ್ ಟೋಲ್ ಗೇಟ್ ಕಟ್ಟಿನ ಸರ್. ಹೌದಾ? ಯಾವ ಪೋಸ್ಟ್ಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ಯಾ? ಸರ್ ACP ಅವ್ರಿಗೆ ಡ್ರೈವರ್ ಆಗಿ ಬಂದಿದ್ದೀನಿ ಸರ್. ACP ಅವ್ರಿಗೆ? ಏಯ್, ACP ಅಂದ್ರೆ ಯಾರು ಗೊತ್ತಾ ನಿನ್ಗೆ? ಗೊತ್ತು ಸರ್. ಯಾರು? ACP. ಏಯ್,
ಅವ್ರ ಇತಿಹಾಸ ಏನ್ ಗೊತ್ತಾ ನಿನ್ಗೆ? ಸರ್ ಅವ್ರ ಇತಿಹಾಸದ ಬಗ್ಗೆ ಗೊತ್ತಿಲ್ಲ ಸರ್. 10th ಅಲ್ಲಿ ನಾನು ಓದಿರೋ ಇತಿಹಾಸದ ಬಗ್ಗೆ ಗೊತ್ತು ಸರ್. ಏಯ್, ನಿನ್ಗೆ ಪಠ್ಯ ಪುಸ್ತಕದ ಇತಿಹಾಸ ಮಾತ್ರ ಗೊತ್ತು. ಈ ಸ್ಟೇಷನ್ ಅಲ್ಲಿ ಇತಿಹಾಸ ಸೃಷ್ಟಿಸಿದ್ದೆ ಅವರು. ಶೋಕಿಗೋಸ್ಕರ ಕಾಕಿ ಹಾಕ್ತವ್ರಲ್ಲ, ಸಮಾಜ ಘಾತಕರ ಬಾಕಿ ತೀರ್ಸಕ್ಕೋಸ್ಕರ ಕಾಕಿ ಹಾಕ್ತವ್ರು. ಸರ್ ಬರ್ತಿರೋರ್ ಫೋಟೋ ಏನಾದ್ರು ಇದೆಯಾ ಸರ್? ಫೋಟೋ ಬೇಕಾಗಿಲ್ಲ ಕಣೋ, ಅವ್ರು ಬಂದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ. ಇವನೇನಾ? ಟೀ ತಗೊಳ್ಳಿ ಸರ್. ಕೊಡಮ್ಮ ಕೊಡಮ್ಮ. ತಗೊಳ್ಳಿ ಸರ್, ತಗೊಳ್ಳಿ ಸರ್. ಎಲ್ಲ ಸ್ಕಿಟ್ಟಲ್ಲೂ ಇರ್ತಾನಲ್ಲ ₹100 ತಾನೇ ಕೊಡ್ಲಿಕ್ಕೆ. ಇರ್ಲಿ ಬಿಡಿ ಸರ್, ಇನ್ನೊಂದ್ಸಲ ಬರ್ತೀನಲ್ಲ ಅವಾಗ ಕೊಡುವಂತ್ರಿ. ಅಷ್ಟೇನು? ಕಂಟ್ರೋಲ್ ರೂಮ್ ಎಸಿಪಿ ಬರ್ತಾ ಇದಾರೆ. ಎಸಿಪಿ ಹಲೋ ಸರ್. ಎಸಿಪಿ ಜಗದೀಶ್ ಕುಮಾರ್ ಬರ್ತಾ ಇದಾರಲ್ಲ. ACP ಜಗದೀಶ್ ಕುಮಾರ್ ಅವ್ರು ಬರ್ತಾ ಇದ್ದಾರೆ. ಕೊಡಿ ಸರ್ ಸರ್, ಹಳೆ ಬಾಕಿ ಇತ್ತಲ್ಲ ಅದೆಲ್ಲ ವಾಪಸ್ ಕೊಟ್ಬಿಡಿ ಸರ್. ಏನ್ರಿ ಬಿಲ್ಡಪ್? ಯಾಕ್ರೋ ಅವಲೇ ಕೊಡು ಒಂದಲ್ಲೋ. ಸರ್ ಬರ್ತಿರೋದು ಎಸಿಪಿ, ಅವ್ರು ಬಂದ್ಮೇಲೆ ನಾಳೆ ನೀವು ಇರ್ತಿರೋ ಇಲ್ವೋ ಯಾರಿಗೆ ಗೊತ್ತು. ಹಳೆ ಬಾಕಿ ಎಲ್ಲ ವಾಪಸ್ ಕೊಟ್ಬಿಡಿ. ನೀವು ಸರ್ ಯಾರು ಸರ್ ಬರ್ತಿರೋರು? ಯಾರು ಸರ್? ಒನ್ ಅಂಡ್ ಓನ್ಲಿ ಹೀರೋ ಮೆಟೀರಿಯಲ್ ACP ಜಗದೀಶ್ ಕುಮಾರ್. ಏಯ್ ಇಟ್ಕೊಳ. ಏನ್ ಸರ್ ಇದು? ಸಾಸ್ ಅಲ್ಲ ಕಣ, ಒಬ್ಬನ ಎನ್ಕೌಂಟರ್ ಮಾಡಿದೆ ಅವ್ನ ರಕ್ತ ಹಾರಿರೋದು. ಬಕೆಟ್ ಸರ್ ಬಕೆಟ್ ಅಂದ ತಕ್ಷಣನೇ ಓಡ್ ಬರ್ತಾ ಇದ್ದಾನಲ್ಲ. ಸರ್ ಅವನು ಹುಟ್ಟುವಾಗಲೇ ಬಕೆಟ್ ಇಟ್ಕೊಂಡೇ ಬಂದಿದ್ದಾನೆ. ಬಕೆಟ್ ಹಿಡಿಬೇಡ, ಒಳ್ಳೆ ಕೆಲಸ ಮಾಡಿ ಸಾಕು. ಸರಿ ಸರ್. ಇದು ನಮ್ಮ ಚಾನೆಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ನೀವು ನೋಡ್ತಾ ಇದ್ದೀರಾ ಏನ್ ಮಾಡಿದ್ರು ಕಾಮಿಡಿ ಆಗ್ತಾ ಇಲ್ಲ ಚಾನಲ್. ನಾನು ಜಾನ್ವಿ. ಶ್ರುತಿ ಮ್ಯಾಮ್ ನಮಸ್ತೆ. ಸಾಧು ಸರ್ ನಮಸ್ತೆ. ಇವತ್ತು ನಾವು ಪರಿಚಯ ಮಾಡೋದಕ್ಕೆ ಹೊರಟಿರೋದು ರೌಡಿಗಳ ಪಾಲಿನ ಸಿಂಹ ಸ್ವಪ್ನ, ರಿಯಲ್ ಸಿಂಗಮ್, ಎನ್ಕೌಂಟರ್ ಸ್ಪೆಷಲಿಸ್ಟ್, ಒನ್ ಅಂಡ್ ಓನ್ಲಿ ACP ಜಗದೀಶ್ ಕುಮಾರ್. ನಿಲ್ಲಿ ಮೇಡಮ್, ಮೊದ್ಲೇ ಇಲ್ಲಿ ಕಾಮಿಡಿ ಆಗ್ತಿದೆ. ಕಾಮಿಡಿ ಅವ್ನ್ ಕಳ್ಸೋ. ಸರ್ 6 ತಿಂಗಳಿಂದ ನಿಮ್ ಬೈಟ್ಗೋಸ್ಕರ ಒದ್ದಾಡ್ತಾ ಇದೆ ಸರ್. ಕರ್ನಾಟಕದ ಮೂಲೆ ಮೂಲೆಲೂ ನಿಮ್ದೇ ಹವಾ ಸರ್. ಪಬ್ಲಿಸಿಟಿಗೋಸ್ಕರ ನಾವು ಕೆಲಸ ಮಾಡಲ್ಲ ರೀ, ಪಬ್ಲಿಕ್ಗೋಸ್ಕರ ಕೆಲಸ ಮಾಡ್ತಾ ಇರೋದು. ಕಳ್ರ ಕಣ್ಣು, ಮೀಡಿಯಾ ಪೆನ್ನು, ನನ್ನ ಕೈಲಿರೋ ಗನ್ನು ಯಾವಾಗ್ಲೂ ನೈಜ ಘಟನೆಗಳನ್ನೇ ಮಾತಾಡುತ್ತೆ. ಸರ್ ನೀವು ಕೆಲಸ ಅಷ್ಟೇ ಅಲ್ಲ ಸರ್, ಡೈಲಾಗ್ ಡೆಲಿವರಿನೂ ಸೂಪರ್ ಸರ್. ಅದಕ್ಕೆ ಅಲ್ವಾ ಪೊಲೀಸ್ ಕಿಟ್ ಹಾಕಿ ಸಾಯಿಸ್ತಾ ಇರೋದು. ಸರ್ ಅದೆಲ್ಲ ಬಿಡಿ ಸರ್, ಒಂದೇ ರಾತ್ರಿಲಿ 31 ಎನ್ಕೌಂಟರ್ ಮಾಡಿದ್ರಲ್ಲ, ಅದೆಲ್ಲ ಹೇಗ್ ಸಾಧ್ಯ ಆಯ್ತು? 31 ಅಲ್ಲಮ್ಮ 32. ಅವನನ್ನ ಯಾಕೆ ಸಾಯಿಸಿದ್ರಿ ಸರ್? ಅವನೊಂದ್ ಸಾಯಿಸ್ಲಿಲ್ಲ ಅಂದ್ರೆ ಸ್ಕಿಟ್ ಮಧ್ಯ ಮಾತಾಡಿ ಇಡೀ ಸ್ಕಿಟ್ ನೇ ಸಾಯಿಸ್ಬಿಡ್ತಾನ. ಬೇರೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? 33ನೇ ಎನ್ಕೌಂಟರ್ ನೀನೇ. ನೋಡಿದ್ರಲ್ಲ ವೀಕ್ಷಕರೇ, ಇವರೇ ಬೇರೆ, ಇವರ ಸ್ಟೈಲೇ ಬೇರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆಗೆ ಜಾಹ್ನವಿ, ಕಿತ್ತೂರ್ ನ್ಯೂಸ್, ಬೆಂಗಳೂರು. ಬಿಸಿ ಸರ್, ಬೆಳಗ್ಗೆ 8 ಗಂಟೆಗೆ ರಿಪೋರ್ಟ್ ಹಾಕ್ಬೇಕು. ಸರ್. ಬೆಳಗ್ಗೆ ಎದ್ದೇಳೋದ್ ಲೇಟ್ ಆಯ್ತು, ಹೆಂಡತಿ ಚಿತ್ರಾನ್ನ ಮಾಡ್ಲಿಲ್ಲ, ಮಗುನ ಸ್ಕೂಲಿಗೆ ಬಿಡ್ಬೇಕು, ಪೆಟ್ರೋಲ್ ಖಾಲಿ ಆಯ್ತು, ಟ್ರಾಫಿಕ್ ಜಾಮ್ ಅಂತ ಏನಾರ ಹೇಳ್ಕೊಂಡ್ ಬಂದ್ರೆ ಎನ್ಕೌಂಟರ್ ಮಾಡಿ ಸಾಯಿಸಾಕ್ಬಿಡ್ತೀನಿ. ನನಗೆ ನಾಳೆ ಒಂದಿನ ಲೀವ್ ಬೇಕಾಗಿತ್ತು ಸರ್. ಯಾಕೆ? ಅದೇ ದೇವ್ರ ಹತ್ರ ಹರಕೆ ಹೊತ್ತಿದೆ ಅದಕ್ಕೆ. ಅಲ್ಲ ಕಣ, ಕೆಲಸ ಮಾಡು ಅಂತಂದ್ರೆ ಸಿಕ್ಕಿರೋ ಕಾಕಿನ ಬಿಚ್ಚಿ ಸೋಕಿ ಮಾಡಕ್ ಹೋಗ್ತಾ ಇದೀಯೇನೋ? ಲೇ, ಊಳ್ ಸೇವೆ ಮಾಡ್ಬೇಕು ಅಂತಂದಿದ್ರೆ ಅಲ್ಲೇ ಇರ್ಬೋದಾಗಿತ್ತಲ್ಲ, ಒಂದಿನ ಯಾಕೆ ಪೂರಾ ರಜಾ ತಗೋ. ಸೂಪರ್ ಸರ್. ಪಿಸಿ ACP ತುಂಬಾ ಸ್ಟ್ರಿಕ್ಟ್ ಅಂದಲ್ಲ, ನೋಡ ಫುಲ್ ಪೀಸ್ ಆಗವ್ರೆ. ಲೇ, ಅವ್ನ್ ಸಸ್ಪೆಂಡ್ ಲೆಟರ್ ರೆಡಿ ಮಾಡೋ, ಸೈನ್ ಹಾಕೊಂಡು ಮನೆಗೆ ಕಳಿಸ್ಕೊಡ. ಕೆಲ್ಸ ಹೋಯ್ತು. ಹೇಗಾದ್ರೂ ಈ ತಾಂಬೂಲನ ಸರಕ್ ಕೊಟ್ಬಿಟ್ಟು ಕಾಲ್ ಬಿದ್ದಾದ್ರೂ ನನ್ನ ಕೆಲ್ಸನ ವಾಪಸ್ ಇಸ್ಕೋಬೇಕು. ಸರ್ ಮನೆ ಎಲ್ಲಪ್ಪ. ವಾಷಿಂಗ್ ಪೌಡರ್ ಕರ್ಮ, ನಾನು ಮಾಡಿದ ಕರ್ಮ, ಹೆಂಡತಿ ಮಾಡಿದ ಕರ್ಮ, ಶರ್ಟ್ ಫುಲ್ ಕೊಳಕು, ಎಷ್ಟೇನೆ ಉಜ್ಜಿದ್ರು ಹೋಯ್ತಾಗಿಲ್ಲ. ಯಾರಿದು?
ಲೇ ಅಪ್ಪಿ ಲೇ ಕಂದ ACP ಸರ್ನ ಕರಿಯೋ. ಬಿಸಿ ಇದ್ದೀನಾ? ಲೇ ನೀನ್ ಯಾವ ತಕೊಳ್ಳೋಡಿಲ್ಲ ಬಿಸಿ ಇದ್ರೆ ನನಗೇನಾಗಬೇಕು? ACP ಸರ್ನ ಕರಿಯೋ ಕರಿಯೋ ಕರಿಯೋದೇ. ಒಪ್ಪಿ ನೀ ಕರೀತಾ ಇರೋದೇ ACP ನ ಕಣ. ಬೇವರ್ಸಿ ನನ್ನ ಮಗನೇ, ನನಗೆ ತಲೆ ಮೇಲೆ ಹೊಡೆದ್ಬಿಟ್ಟು ಕರಿತಿದ್ಯೇನೋ? ಸರ್ ಆಗಿಲ್ಲ ಸರ್ ಏನ್ ಸರ್ ಇದು? ಪಿಸಿ, ನಾ ತುಂಬಾ ಸ್ವಾಭಿಮಾನಿ ಪಿಸಿ. ನನ್ನ ಕಾಕಿನ ನಾನೇ ಒಕ್ಕೊಬೇಕು. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಸರ್. ವೆರಿ ಗುಡ್. ಲೇ 3 ಸೀರೆ 2 ಬ್ಲೌಸು 2 ಸ್ಕರ್ಟ್ ನೀಟಾಗಿ ಒಗ್ದು ಐರನ್ ಮಾಡಿ ಒಳಗ್ ತಂದಿಡು, ಇಲ್ಲಾಂದ್ರೆ ಗೊತ್ತಲ್ಲ ನಿನ್ನ ನಾನ್ ಒಗಿತೀನಿ. ಅಲ್ಲ ನಾನು ನೀಟಾಗಿ ಒಗಿತೀನಲ್ಲೇ. ಏನೋ ಅಲ್ಲ ನೀಟಾಗಿ ಒಗಿತೀನಲ್ಲ. ಪ್ರತಿದಿನ ಅದೇ ಅಂತೀಯ, ಪ್ರತಿದಿನ ಪೆಟ್ ತಿಂತೀಯ. ನೋಡಿಲ್ಲಿ, ನೋಡ್ದೆ. ನೋಡು ಇಲ್ಲಿ. ನೋಡಕ್ ಆಗ್ದೇನೆ ತಲೆ ಬಗ್ಗಿಸ್ಕೊಂಡಿರೋದು ಹೇಳೆ. ಏಯ್, ಗಂಡ ಎಂದರೆ ದಂಡ ಪಿಂಡವು ಪಿಂಡ. ಅಂತೂ ಇಂತೂ 2 ಡೈಲಾಗ್ ಎಕ್ಸ್ಟ್ರಾ ಹಾಕೊಂಡ್ಬಿಟ್ಟಿದ್ದಾಳೆ. ಏನ್ ಸರ್ ಇದು? ಅದೇ 2 ಲಂಗ 3 ಬ್ಲೌಸ್ ಅಂತ. ಕಾಕಿನ್ ಮಾತ್ರ ಒಗಿಯೋದು ಅಂದ್ರಿ? ಕಾಕಿನೇ ಒಗೆಯೋದು, ಬಾಕಿ ಮಿಕ್ಕಿರುತ್ತಲ್ಲ ಸೋಪು, ಅದ್ರಲ್ಲಿ ಇದು 3 ಒಗೆದು ಬಿಡು ಅಂತ ಹೇಳ್ತಾವಳ ಅಷ್ಟೇ. ಮತ್ತೆ ಊಟಕ್ಕೆ ಏನೋ ಮಾಡ್ತೀಯಾ? ಹೋಟ್ಲಲ್ಲಿ ತಿಂತೀನಿ ಕಣೆ. ಏನೋ? ಅಲ್ಲ ಹೋಟ್ಲಲ್ಲಿ ತಿಂತೀನಿ ಅಂದೆ. ಮನೆ ನಾಯಿ ಹೋಟ್ಲಿಗೆ ಹೋದ್ರೆ ಮನೇಲಿ ಮಾಡಿರೋದು ಯಾರು? ಬೀದಿ ನಾಯಿ ತಿಂತದ? ಅಯ್ಯೋ ಬಾಕ್ಸ್ ಹಾಕೆ ಸ್ಟೇಷನ್ ಅಲ್ಲಿ 1-2 ನಾಯಿ ಅವೆ, ಅದಕ್ಕೆ ಹಾಕ್ತೀನಿ. ನೋಡಿಲಿ, ನೋಡು. ನೋಡ್ದೆ. ಅಷ್ಟಿರ್ಬೇಕು ಹೆದರಿಕೆ. ಆಯ್ತಾಯ್ತು. ಅಯ್ಯೋ ಸರ್, ನಿಮ್ಗೇನು ಕೋಪ ಬರಲ್ವಾ ಸರ್? ನನಗೆ ಕೋಪ ಬಂತು ಮೊನ್ನೆ, ದೊಡ್ಡ ಜಗಳ. ಅವಳು ನನಗೆ ಹೊಡೆದ್ಲು, ನನಗೆ ಅವಳು ಹೊಡೆದ್ಲು, ಅವಳು ನಾನು ಕೊಡದ್ಲು, ನನಗೆ ಅವಳು ಹೊಡೆದ್ಲು. ಎರಡು ಒಂದೇ ಅಲ್ವಾ ಸರ್? ಅದೇ ಒಟ್ನಲ್ಲಿ ನನಗೆ ಹೊಡೆದ್ಲು. ಕೋಪಕ್ಕೊಂದೇ ಬಿಡಲ್ವಾ ಸರ್? ಬೆಳಿಗ್ಗೆ ಕೈ ಎತ್ತಿದೆ ಪಿಸಿ, ಹಂಗಂತ ಬಿಟ್ಟಿರ್ತೀರ ಸರ್? ಅವಳು ಮಚ್ಚೆತ್ಬಿಟ್ಲು. ಹೆಂಗೆ ತಗೈತದೆ ಪಿಸಿ? 32 ಎನ್ಕೌಂಟ್ರ್ ಅಕಡ, ಗುಲಾಮ ಇಕಡ, ಡಿಪಾರ್ಟ್ಮೆಂಟ್ ಅಲ್ಲಿ ಆಟು, ಮನೇಲಿ ಕಾಲೋರ್ಸೋ ಮ್ಯಾಟು. ಸರ್ ಇದನ್ನೆಲ್ಲ ಸಹಿಸ್ಕೊಂಡು ಹೆಂಗಿದ್ದೀರಾ ಸರ್? ಹೆಂಗಿದ್ದೀರಾ? ಆಗ್ತಾ ಇಲ್ಲ ಪಿಸಿ. ಈ ವಿಚಾರ ಮಾತ್ರ ಯಾರಿಗೂ ಹೇಳಕ್ ಹೋಗ್ಬೇಡ ಪಿಸಿ. ಅಲ್ಲಿ ಹುಲಿ ನೋಡ್ದಾಗ ನೋಡ್ತಾರ ಪಿಸಿ. ಸರ್ ನಾನು ಯಾರಿಗೂ ಹೇಳಲ್ಲ ಸರ್. ಮೇಡಮ್ ಅವ್ರು ಬಂದ್ರು. ಮೇಡಮ್ ಬಂದ್ಲ? ಅವ್ರದ್ದು ಎಕ್ಸ್ಪ್ರೆಷನ್ಸ್ ಹೆಂಗಿದೆ ಮಕ್ಕದ್ದು? ಕುರಿನ ಕಡಿಯೋ ಕಟ್ಕುಂತರ ನೋಡ್ತಿದ್ರೆ ಸರ್. ಕುರಿ ನಾನೇ ಪಿಸಿ. ಲೇ ಚಪ್ಲಿ ಕಿತ್ತೋಗಿದೆ, ಕಾರಣ ನೀನೆ. ನೀಟಾಗಿ ಸ್ಟಿಚ್ ಮಾಡಿ. ಓಕೆ ಆಯ್ತು, ಹೋಗ್ಲಾ? ತಗೋಬರ್ತೀನಿ. ಸರಿ. ಸರ್ ಚಪ್ಪಲಿ ನೀವು ಹೊಲ್ಸ್ಕೊಂಡ್ ಬಂದಿದ್ರಲ್ಲ ಸರ್? ನಾನೇ ಹೊಲ್ಸ್ಬೇಕು ಪಿಸಿ. ಯಾಕೆ? ಯಾಕೆಂದ್ರೆ ನನಗೆ ಹೊಡೆದೇ ಕಿತ್ತೋಗಿರೋದು. ಏನ್ ಸರ್ ಇಷ್ಟೊಂದು? ಪಿಸಿ ಈ ವಿಚಾರನು ಯಾರಿಗೂ ಹೇಳ್ಬೇಡ ಪಿಸಿ. ಯಾರಿಗಾದ್ರೂ ಹೇಳಿದ್ರೆ ನೀ ಜೀವಂತವಾಗಿ ಎನ್ಕೌಂಟ್ರ್ ಮಾಡ್ಬಿಡ್ತೀರ ಸರ್? ಅಲ್ಲ, ನಾನೇ ಎನ್ಕೌಂಟ್ರ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ಯಾರಿಗೂ ಹೇಳ್ಬೇಡ. ನಾನು ಯಾರಿಗೂ ಹೇಳಲ್ಲ ಸರ್, ನಾನು ಯಾರಿಗೂ ಹೇಳಲ್ಲ ಸರ್. ಕೆಲಸ ರೀಜಾಯ್ನಿಂಗ್ ಏನಾಯ್ತು? ನಿನ್ ಕೆಲ್ಸದಿಂದ ತೆಗ್ದಾಕಿದ್ದೇನಲ್ಲ? ತೆಗ್ದಿದ್ದೀರಾ ಸರ್? ಹೌದು ತೆಗ್ದಿದ್ದೀನಿ. ಪಕ್ಕನಾ ಸರ್? ಪಕ್ಕಲೇ. ನಾನ್ ಕೊಟ್ಟ ಮಾತು ಬಿಟ್ಟ ಯಾವತ್ತು ವಾಪಸ್ ತಗೊಳ್ಳೋದು. ಆಯ್ತು ಬರ್ತೀನಿ ಸರ್. ಎಲ್ಗ? ಮಾರ್ಕೆಟ್ಗೆ ಸರ್. ಯಾಕೆ? ನಿಮ್ ವಿಷಯ ಎಲ್ಲ ಮಾರ್ಕೆಟಿಂಗ್ ಮಾಡಕ್ಕೆ. ನಿನ್ ಯಾವನ ಕೆಲಸದಿಂದ ತೆಗ್ದಾಕ್ತಾನ? ನಿನ್ನ ಕೆಲಸದಿಂದ ಆಗ್ಲಿ ಶೋ ಇಂದ ತೆಗಿಬೇಕು ಅಂತಂದ್ರೆ ನಾನು ಪರ್ಮಿಷನ್ ಬೇಕಣ. ಸರಿ ಸ್ಟೇಷನ್ಗೆ ಹೋಗೋಣ ಸರ್. ಗತ್ತು ಯಾಕೋ ಈ ಸಾಂಗಿಗೆ ಸೂಟ್ ಆಗ್ತಾ ಇಲ್ಲ ಪೀಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ 307. ಅವನಿಗೊಂದು ಸೆಲ್ಯೂಟ್ ಹೊಡ್ರಿ ಸರ್ ನಾನು ಪೀಸಿ, ಅವನು ಪೀಸಿ. ಹೊಡಿಬೇಕಮ್ಮ. ಅವನು ಯಾವ ಪೊಸಿಷನ್ ಅಲ್ಲಿ ಇದ್ದಾನೆ ಅದನ್ನ ನೋಡ್ಕೊ ಹೊಡಿಬೇಡ. ಅವ್ನು ನಮ್ಮ ಮನೆ ಹತ್ರ ಬಂದಿದ್ದ, ಅದಕ್ಕೋಸ್ಕರ ಹೊಡಿಯ. ಸರ್ ಅವನ್ನ ನೋಡ್ತಾ ಇದ್ರೆ ಕೈಯ ಮೇಲೆ ಹೋಗಲ್ಲ ಸರ್. ಸೆಲ್ಯೂಟ್ ಹೊಡಿಯಮ್ಮ ಅವನಿಗೊಂದು. ಓಕೆ ಸರ್. ಗುಡ್ ಮಾರ್ನಿಂಗ್. ಹೋಗು ಫೈಲ್ ತಗೋಬಾ. ಓಕೆ ಸರ್. ಈಗ ಓಕೆನಾ? ನಿಂಗೂ ಖುಷಿ ಆಯ್ತಲ್ಲ? ನಾನು ಯಾರಿಗೂ ಹೇಳಲ್ಲ ಸರ್, ತಲೆ ಕೆಡ್ಸ್ಕೊಬಿಡಿ. ನಿಮ್ಮ ಅಪ್ಪಣೆ ನಾನು ಯಾರಿಗೂ ಹೇಳಲ್ಲ. ಅಪ್ಪ ನೀನು ಕಾನ್ಫಿಡೆಂಟ್ ನಿನ್ಗಿರ್ಬೇಕಾದ್ರೂ ನನ್ನ ಭಯ ನನಗಿರಲ್ವೇನೋ? ನೀನೇನೋ ಕಂಟೆಂಟ್ ಸಿಗ್ಲಿಲ್ಲ ಅಂತ ನಿಮ್ಮ ಮನೆಯವ್ರ ಕಂಟೆಂಟ್ನೇ ತಗೊಬಂದು ಬೀದಿಗೆ ಬಿಡ್ತೀಯಾ? ನನ್ನ ಕಂಟೆಂಟ್ ತಗೊಂಡೋಗಿ ಬೀದಿಗೆ ಬಿಡಲ್ವೇನೋ? ಪ್ಲೀಸ್ ಕಣ, ಪ್ಲೀಸ್ ಯಾರಿಗೂ ಹೇಳ್ಬೇಡ. ಯಾರಿಗೂ ಹೇಳಲ್ಲ. ಹೋಗಿ ಥ್ಯಾಂಕ್ ಯು ಪಿಸಿ. ಓಕೆ ಸರ್. ಓಕೆ ಸರ್ ಏನ ಅವ್ರು ಸಲ್ಯೂಟ್ ಹೊಡೆದ್ರು, ನೀವೇ ಸಲ್ಯೂಟ್ ಹೊಡ್ತಿಲ್ಲ? ಎಷ್ಟು ತಕ ಹೊಡೆದ ಅಂದ್ರೆ ಮಗನ ಯಾರ ಹತ್ರ ಮಾತಾಡ್ತಾ ಇದೀಯ ನೀನು? ಎನ್ಕೌಂಟ್ರಿ ಕಡ. ನಾನು ಯಾರ ಹತ್ರ ಮಾತಾಡಲ್ಲ ಸರ್, ಪಿ ಸಿ ಹತ್ರ ಮಾತಾಡ್ಕೋತೀನಿ. ಬಾ. ಗುಡ್ ಮಾರ್ನಿಂಗ್ ಪಿಸಿ. ಗುಡ್ ಮಾರ್ನಿಂಗ್. ಸೂಪರ್.
ಬಸೇರ್ ಕಾಪಾಡಿ 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 ಅಯ್ಯೋ ಸರ್ ಕಾಪಾಡಿ ಸರ್ ಕಾಪಾಡಿ ಈ ಏನಮ್ಮ ಕಾಪಾಡಿ ಸರ್ ಕಾಪಾಡಿ ಅನ್ಕ ಬೆಟ್ಟ ಅಳ್ಳಾಡ್ತಾ ಇದೀಯಾ ಸರ್ ನೋಡಿ ಸರ್ 6 ತಿಂಗಳಿಂದ ನನ್ನ ಹಿಂದೆ ಬಿದ್ದು ಲವ್ ಮಾಡು ಲವ್ ಮಾಡು ಲವ್ ಮಾಡು ಲವ್ ಮಾಡು ಅಂತಿದ್ದಾನೆ ಸರ್ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂದಿದ್ದಕ್ಕೆ ಸ್ಟೇಷನ್ಗೆ ಎತ್ತಾಕೊಂಡು ಬಂದ್ಬಿಟ್ಟಿದ್ದಾನೆ ಒಂದು ಹೆಣ್ಣು ಮಗು ಮಧ್ಯರಾತ್ರಿ 12 ಗಂಟೆಯಲ್ಲಿ ಓಡಾಡಿದ್ರೆ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಒಬ್ಬ ಮಹಾತ್ಮ ಹೇಳಿದ್ದ. ನೀ ನೋಡಿದ್ರೆ ಮಧ್ಯಾಹ್ನ ಎತ್ತಾಕೊಂಡು ಬಂದಿದ್ಯಲ್ಲ ಪಟಪರ್ ರಾಸ್ಕೋ. ಹೇಳ ಯಾರೋ ನೀನು ಯಾರೋ ಬಸೇರ್ ಬಸ್ ಕ್ಲೀನರ್ ಬಸೇರ್ ರೌಡಿ ಕಡ ನಾನು ಯೂನಿಫಾರ್ಮ್ ನ ಬಿಚ್ಚಿಟ್ರೆ ನಿನಕ್ಕಿಂತ ದೊಡ್ಡ ರೌಡಿ ಕಡ. ಹೇಳ ಯಾರ ನೀನು ಬಸೇರ್ ಕಣ ಪಿಸಿ 36ನೇ ಎನ್ಕೌಂಟ್ರ್ ನನಗೆ ಇಲ್ಲೇ ಹುಡುಕ ಬಂದಿದೆ ಪಿಸಿ. ನೀನ್ ಎನ್ಕೌಂಟ್ರ್ ಮಾಡಕ್ ಮುಂಚೆ ನಾನ್ ನಿಮ್ಮನೆ ಪಕ್ಕದಲ್ಲಿದ್ದೀನಿ ಅಂತ ಯೋಚನೆ ಮಾಡ್ಬಿಟ್ಟು ಎನ್ಕೌಂಟ್ರ್ ಮಾಡೋ ಎಸ್ಪಿ. ಬೆಳಿಗ್ಗೆ ನಿಮ್ ಮನೆ ತೋರಿಸಿದವನೇ ಸರ್. ಎಷ್ಟು ತಿಂಗಳಿಂದ ಇದೆಯಾ? 6 ತಿಂಗಳಿಂದ. ನೀ ಎಲ್ಲ ನೋಡಿದ್ಯಾ ಹಂಗಾದ್ರೆ? ಎಲ್ಲ ನೋಡಿದ್ದೀನಿ. ಯಾವ್ದು? ನೀ ಮೆಂಟಿ ತಟ್ಟಲ್ ಬಾರ್ಸದಲ್ಲ ಪೂರ ನೋಡ್ಬಿಟ್ಟವನು ಪಿಸಿ. ಸೀನ್ ಟು ಸೀನ್ ನೋಡೋನ್ ಸರ್. ನಿಂಗೆ ಮಾನ ಮರ್ಯಾದೆ ಇಲ್ವೇನಮ್ಮ ನಿನಗೆ? ಏನೋ ಒಂಚೂರು ನೋಡಕ್ ಚೆನ್ನಾಗಿದ್ಯಾ. ಏನಂದ್ರೆ ನೋಡಕ್ ಒಂಚೂರು ಚೆನ್ನಾಗಿದ್ಯಾ. ಒಂದ್ ಸ್ವಲ್ಪ ಜೋರಾಗಿ ಹೇಳಿ. ಅಸಹ್ಯವಾಗಿದ್ರು ಚೆನ್ನಾಗಿದ್ಯಾ ಅನ್ಕೊಂಡು ರೇಗಿಸ್ಬಿಟ್ಟವನು ಅವನು. ಅದು ಒಂಚೂರು ಸ್ಮೈಲ್ ಕೊಡಕ್ಕಾಗಲ್ಲ ನಿನಗೆ? ಯಾಕೆ 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 ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲಿ ಪ್ರಧಾನ ಸ್ಥಾನವನ್ನು ಕೊಟ್ಟಿದ್ದಾರೆ. ಕಾರ್ಯೇಶು ಮಂತ್ರೇಶು ಮಾಂಗಲ್ಯಕ್ಕಂತೂ ನಾನೇನ ಅಂತ ಇಷ್ಟು ಶುದ್ಧ ಡೈಲಾಗ್ ಹೊಡಿತಾ ಇದ್ರಲ್ಲ ಸರ್. ಅವನು ಪಕ್ಕದ ದೇಶದಲ್ಲಿದ್ರು ಅವನ್ನ ಹುಡುಕ ಬಂದು ನಿನಗೆ ನ್ಯಾಯ ಕೊಡುತ್ತಿದ್ದೆ ಅಪ್ಪ. ಅವ್ನು ನಮ್ಮ ಅಕ್ಕಪಕ್ಕದ ಮನೇಲಿ ಅವನ ಮಾನಿಗೆ ನ್ಯಾಯ ಕೊಡ್ಸಕ್ಕಾಗಲ್ಲ. ಸಾರಿ ಏನು ಸರ್ ಕೈ ಹಾಕತ್ತೀಯ. ಈ ಕೈನೂ ಹಾಕೋ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಬಲ್ಬಲ್ ಮಾತಾಡಕ್ಕೆಲ್ವಾ? ನಿನ್ನ ನಂಬ್ಕೊಂಡ್ ಬಂದಲ್ಲ ನೀನು ನ್ಯಾಯ ಕೊಡ್ತೀಯ. ಇದು ಒಂದ್ ಸ್ಟೇಷನ್, ನೀನು ಒಬ್ಬ ಪೊಲೀಸು. ನಮ್ ಏರಿಯಾಗ ಬಾ, ನಿನ್ನನ್ ಒಂದ್ ಕೈ ನೋಡ್ಕೋತೀನಿ. ನಿಮ್ ತಂಗಿನ ಕೇಳಿದೆ ಅಂತ ಹೇಳ್ತೀಯಾ? ನೋಡ್ರ ನನ್ನ ಜೀವನ ನನ್ನ ಕೈಗಿಂತ ನಿಮ್ಮಿಬ್ಬರ ಕೈಯಲ್ಲಿದೆ ಕಣ್ರು. ದಯವಿಟ್ಟು ವಿಚಾರ ಯಾರಿಗೂ ಹೇಳ್ಬೇಡಿ. ನಾವ್ ಯಾರಿಗೂ ಹೇಳಲ್ಲ ಬಿಡಿ ಸರ್. ಓಕೆ ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು. ಬರ್ಲಾ ಎಸ್ಪಿ? ಹೋಗ್ಬಾ ಹೋಗ್ಬಾ. ಯಾರಿಗೂ ಹೇಳ್ಬೇಡಿ ಕಣ. ನಾಯಿ ನನ್ನ ಮಗನೇ ಚಪ್ಲಿ ಕಿತ್ತೋಗಿದೆ, ಸ್ಟಿಚ್ ಹಾಕಿತ್ತಾ ಅಂದ್ರೆ ಮನೇಲಿ ಬಿಟ್ಟು ಬಂದಿದ್ಯಾ. ಯಾರು ನಿನ್ನ ಅಪ್ಪ ಒಂದು ಸ್ಟಿಚ್ ಹಾಕ್ತಾರೆ? ಸಂಜೆ ಮನೆಗೆ ಬೇಕ. ಆಯ್ತು ಕಣ. ಒಂಚೂರು ಕಾಲು ಹೊತ್ತೋಗಿದೆ. ಸರ್ ನನ್ನೊಂದು ಕಂಪ್ಲೀಟ್ ಇದೆ ಸರ್. ನಿಮಿಷ. ಏನ್ ಕೆಲಸ? ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ. ತಿಂಗಳಿಗೆ 12,000 ಸಂಬಳ. ಹೆಂಡತಿ ಫುಲ್ ಕಂಟ್ರೋಲ್. ACP ಸರ್. ತಿಂಗಳಿಗೆ 1.5 ಲಕ್ಷ ಸಂಬಳ. ಫುಲ್ ನಮ್ ಕಂಟ್ರೋಲ್. ಕಂಪ್ಲೇಂಟ್ ಇದೆ ಸರ್. ಹೆಂಡತಿ ಕಾಲ್ ಮಾಡ್ಬಿಟ್ಟು ಸಕ್ಕರೆ ಅದ್ಯಾವ್ದು ಲಿಸ್ಟ್ ಕೊಟ್ಬಿಡ್ಲಾ ತಗ ನಿಮ್ಮ ಮನೆಗೆ ರೇಸರ್ ನಾನೇ ತಂದು ಕೊಡ್ತೀನಿ. ಹೋಗ ಮರ ಯಾತಗೆ. ವೀಕ್ಷಕರೇ, ಏನ್ ಮಾಡಿದ್ರು ಕಾಮಿಡಿ ಆಗ್ತಾ ಇಲ್ಲ ಚಾನೆಲ್ ನಲ್ಲಿ. ಕಳೆದ ಸಂಚಿಕೆಯಲ್ಲಿ ನೀವು ರೌಡಿಗಳ ಪಾಲಿನ ಸಿಂಹ ಸ್ವಪ್ನ ACP ಜಗದೀಶ್ ಕುಮಾರ್ ಅವರ ಬಗ್ಗೆ ನೋಡಿದ್ರಿ. ಅವರ ಕಾರ್ಯವೈಖರಿ ಬಗ್ಗೆ ಹೊಸದಾಗಿ ಸೇರ್ಪಡೆಯಾಗಿರುವ ಅವರ ಸಿಬ್ಬಂದಿಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ, ನಿಮ್ದು ಯಾವ ಚಾನಲ್? ಏನ್ ಮಾಡಿದ್ರು ಕಾಮಿಡಿ ಆಗ್ತಾ ಇಲ್ಲ. ಯಾರು ಹೇಳಿದ್ದು? ಫುಲ್ ಕಾಮಿಡಿ ಉಂಟು. ಬನ್ನಿ ಬನ್ನಿ. ಪಕ್ಕದ ಏರಿಯಾದಲ್ಲಿ ಒಂದು ಎನ್ಕೌಂಟರ್ ಆಗಿತ್ತು. ಆ ಕೇಸ್ ನ ನಿಮ್ ಸಾಹೇಬ್ರು ರೀಓಪನ್ ಮಾಡಿದಾರಲ್ಲ, ಯಾಕೆ? ನಮ್ ಸಾಹೇಬ್ರು ತುಂಬಾ ಪೀಸು, ಆದ್ರೆ ರೌಡಿ ಪೀಸು. ಆಕ್ಚುಲಿ ಅವ್ನ್ ಮೀಟ್ರೇ ಇಲ್ಲ. ಅವ್ನ್ ಹೆಂಡತಿ ಕಂಡ್ರೆ ಭಯ ಪಡ್ತಾನೆ. ಅಷ್ಟೇ ಅಲ್ಲ, ಹೆಂಡತಿ ಕೈಯಲ್ಲಿ ಎಷ್ಟು ಹೊಡ್ಸ್ಕೊಳ್ತಾನಲ್ವಾ? ವೇಸ್ಟ್ ಮಾಡಿ ನನ್ ಮಗ. ಆದ್ರೆ ಹೆಂಡತಿ ಗೊತ್ತಾನೆ ಅಂತ ಬೇವರ್ಸಿನ ಮಕ್ಕಳು ಇರಲೇಬಾರ್ದು. ಹೇಳಲ್ಲ ಅನ್ಕೊಂಡು ಅಮ್ಮವ್ರ ಗಂಡ ಅಂತ ಎಲ್ಲ ಹೇಳ್ತಾ ಇದೀರಲ್ರು. ಹೇಳ್ಬಿಡ್ರ ಹೆಂಡತಿ ಬಟ್ಟೆ ಹೋಗಿತಾನೆ, ಹೆಂಡತಿ ಚಪ್ಪಲಿ ಎಲ್ಲ ಒಲೆ ತಗೊಂಡ್ಬಂದವಳೆ, ಅದು ಮೆಟ್ಟಲ್ಲಿ ಹೊಡಿತಾಳೆ ಅಂತೆಲ್ಲ ಹೇಳ್ಬಿಡ್ರ. ಅಲ್ಲ ಸರ್, ಏನೇ ಅದಲ್ಲ ಕೇಳಿಸ್ಕೊಳ್ಳಿ ಎಲ್ಲರೂ. ನಾನು ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮಲ್ಲೇ ಮೊದಲು ACP ನಿಜ ರೂಪ ಬಯಲು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆಗೆ ಜಾಹ್ನವಿ, ಕಿತ್ತೋದ್ ನ್ಯೂಸ್, ಬೆಂಗಳೂರು.
ಕಿತ್ತೋದ್ ನನ್ನ ಮಕ್ಕಳ ಹೇಳಲ್ಲ 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 ಅನ್ಕೊಂಡು ಅನುಭವ ಇಡೀ ಕರ್ನಾಟಕ ಕೇಳಿಸ್ಬಿಟ್ರಲ್ರ. ಸರ್ ನಾವ್ ಇಷ್ಟೊತ್ತು ಹೇಳ್ತಿದ್ದು ನಿಮ್ ಬಗ್ಗೆ ಅಲ್ಲ, ರೌಡಿ ಶೀಟ್ರ್ ಬಗ್ಗೆ. ಇವಾಗ ನಾನೇನ್ ಮಾಡ್ಲಿ? ಹೊಡ್ಸ್ಕೊಳ್ಳಿ. ಆದ್ರೂ ಈ ರೀತಿಯಾದ ಒಂದು ಸ್ಕಿಟ್ ನಮ್ಮ ಜಡ್ಜಸ್ಗೆ ಹೇಗೆ ಅನ್ನಿಸ್ತು ಅಂತ ಕೇಳೋಣ. ಪಾಂಡೆ, ಹಾ, ಈ ಸ್ಕಿಟ್ ನಿನಗೆ ಎಷ್ಟು ಇಷ್ಟ ಆಯ್ತು ಹೇಳು? ಅದ್ಭುತ, ಅಮೋಘ, ಅವರ್ಣನಾತೀತ. ಯಾಕೆ? ಎಲ್ಲ ಗಂಡಂದ್ರ ಆತ್ಮಕತೆ ಇದೆ. ಚಾನ್ಸೇ ಇಲ್ಲ. ಏನ್ ಸರ್ ಇಲ್ಲೂ ಒಬ್ರು ಕೂತಿಲ್ವಾ? ಅವರು ಸರ್ ಏನ್ ಸರ್ ಮನೆಗೆ ಹೋಗಿ ಈ ತರ ಎಲ್ಲ ಬಟ್ಟೆ ಒಗೆಯೋದು, ಬ್ಲೌಸು, ಚಪ್ಪಲಿ ಹೊಲ್ಸೋದು ಏನ್ ಸರ್? ಅವರೆಲ್ಲ ಕೋಟಿಗೆ ಒಬ್ಬ. ಸುಮ್ನೆ ಎಲ್ಲ ನಮ್ಮನ್ನ ಮದ್ವೆ ಆಗಿರೋ, ಹಾ. ಮನೆಯಿಂದ ನಿಂಬೆಹಣ್ಣು ಸೋತ್ಬಿಟ್ಟು ಬಿಟ್ಬಿಟ್ಟವ್ರು ಗೋಳಿ ಬಿಟ್ಟಂಗೆ ನಾವಂತ ಗಂಡಸರು. ಸರ್ ನಾವು ಗೂಳಿ ಇದ್ದಂಗೆ ಇದ್ವಿ. ಹಾ ಈ ಎಂಟಿ ಅನ್ನೋರು ಮೂಗೋಗ್ ದಾರ ಹಾಕಿ ದಾರ ಕಟ್ಟಾಕ್ಬಿಟ್ಟವ್ರ ಹಂಗೆ. ಹಾ ಅದೇನ್ ಮಾಡಕ್ಕಲ್ಲ, ನೀನ್ ಮಾಡೋ ಕೆಲ್ಸಕ್ಕೆ ಅವ್ರು ಮೂಗಲ್ಲ, ಎಲ್ಲಾ ಕಡೆ ದಾರ ಹಾಕ್ಬಿಟ್ಟು. ಏ ನಿಜವಾಗ್ಲೂ ಹೇಳೋ, ಮನೇಲಿ ಬಟ್ಟೆ ಹೋಗಿತ್ಯಾ? ಖಂಡಿತ ಹೋಗಿದ್ದೀನಿ, ಹಾ? ಖಂಡಿತ ಹೋಗಿದ್ದೀನಿ. ಪ್ರೀತಿಯಿಂದ ಹೋಗಿತ್ಯಾ ಅಥವಾ ಒತ್ತಡನ? ಇಲ್ಲ ಆ ಒಗಿಲೇಬೇಕು. ಬಟ್ಟೆಗೆ ನಮ್ಮನೆ ನೀರ್ ಬಳಸಲ್ಲ, ನನ್ ಕಣ್ಣಿನೇ ಬಳಸಲ್ಲ. ಆಯ್ತು. ಏನ್ ಮುರುಗ, ನಿಮ್ದು ಇದೇ ಪರಿಸ್ಥಿತಿನಾ? ಹೌದು ನಮ್ಮ ಮನೇಲಿ ನಾನು ಬರೀ ಬಟ್ಟೆ ಹೋಗಿದ್ದೀನಿ. ಹೌದು ಮೇಡಮ್. ಅವ್ರ ಮನೇಲಿ ಅವನು ಬಿಡಿ ಯಾಕೆ ಸುಮ್ಮನೆ. ನಿಜ ಹೇಳ್ಬೇಕು, ಸುಮ್ ಸುಮ್ನೆ. ಬಟ್ಟೆ ಅಲ್ಲ ಮೇಡಮ್, ಮನೆ ಒರೆಸ್ತೀನಿ, ಕಾಂಟ್ರಾ ತೊಳಿಸ್ತೀನಿ, ಬಾಯಿ ಓಪನ್ ಮಾಡ್ಕೊಳ್ಳಿ. ಅಯ್ಯಪ್ಪ, ಎರಡು ಗಂಡು ಮುತ್ತೈದೆಗಳು. ಧನರಾಜ್ ನೀನು ಅಯ್ಯಯ್ಯೋ, ಹೇಳಂಗೆ ಇಲ್ಲ ಮೇಡಮ್. ಏಯ್ 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 ಏಯ್, ಯಾಕೆ ಯಾಕೆ ಅಣ್ಣ ನನ್ನ ತಪ್ಕಣ ಪ್ಲೀಸ್. ಯಾಕೆ? ನೀ ಮದ್ವೆ ಆಗಿ ಮಾಡ್ತಾ ಇದೀಯ, ನಾ ಮದ್ವೆ ಆಗದೇನೆ ಮಾಡ್ತಾ ಇದ್ದೆ. ಅಲ್ಲ ನೀನ್ ಮಾಡೋ ಅಂತ ಕೆಲ್ಸಗಳಿಗೆ ಆ ತರದೊಂದು ಶಿಕ್ಷೆ ಆಗ್ಲೇಬೇಕು ನಿನ್ಗೆ. ಒಂದ್ ನಿಮಿಷ, ಆ ತರದೊಂದು ಶಿಕ್ಷೆ ಯಾಕ್ ನಗ್ತೀರಿ? ಆಗ್ಲೇಬೇಕು. ಯಾಕೆ ನಗ್ತೀರಿ? ಅದನ್ನ ಶಿಕ್ಷೆ ಅಂತ ಯಾಕೆ ಅನ್ಕೋತೀರಿ? ಪ್ರೀತಿ ಅನ್ಕೊಳ್ಳಿ. ನೀನು ನಮ್ ಸಂಘಕ್ಕೆಲ್ಲ ನಮ್ ಇದಕ್ಕೆ ಅವಮಾನ ನೀನು. ಇಡೀ ಸ್ಕಿಟ್ಟು ಎಷ್ಟೆಲ್ಲ ಕಲಾವಿದರಿದ್ರು, ಈ ಸ್ಕಿಟ್ ಅಲ್ಲಿ ಜೀವ ತುಂಬಿದ್ದು ನಮ್ ಜಗಪ್ಪ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ತುಂಬಾ ಪಾತ್ರ ದೊಡ್ಡದೇನು ಇಲ್ಲದೆ ಹೋದ್ರು ತುಂಬಾ ನಿರರ್ಗಳವಾಗಿ ಆಕ್ಟ್ ಮಾಡಿದ್ದು, ಲವಲವಿಕೆಯಿಂದ ಆಕ್ಟ್ ಮಾಡಿದ್ದು ನಮ್ ಜಾನ್ವಿ. ವೆರಿ ನೈಸ್, ವೆರಿ ರಿಯಲಿ ಸರ್ಪ್ರೈಸಿಂಗ್ ಜಾನ್ವಿ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ಥ್ಯಾಂಕ್ ಯು ಮ್ಯಾಮ್. ಆಕ್ಚುಲಿ ನೀನ್ ಹೇಳಿರುವಂತ ಡೈಲಾಗ್ ಇದೆಯಲ್ಲ, ಅದು ಒಂದೇ ಉಸಿರಲ್ಲಿ ಡೈಲಾಗ್ ಹೇಳ್ಬೇಕು, ಜೊತೆಗೆ ಅದೇನೋ ಒಂದು ಮ್ಯಾನರಿಸಮ್ ಎಲ್ಲ ಮಾಡ್ಕೊಂಡು ಬಂದಿಯಲ್ಲಮ್ಮ. ನೀನ್ ವೇರಿಯೇಷನ್ಸ್, ನೀನ್ ಎಂಟ್ರಿ. ನೀವಿ ಯಶುಗ್ ಫೋನ್ ಮಾಡ್ಬಿಟ್ಟು ಇನ್ನೊಂದ್ 4 ಬಕೆಟ್ ಬಟ್ಟೆ, ಪಕ್ಕದ ಮನೆಯವ್ರ ಬಟ್ಟೆ ಪಕ್ಕದ ಮನೆಯವ್ರ ಬಟ್ಟೆ ಎಲ್ಲಾರನ್ನು ಇಸ್ಕೊಂಡು ರೆಡಿ ಇಟ್ಕೊಳಕ್ ಹೇಳಪ್ಪ. ಪ್ರೀತಿ ತುಂಬಾ ಜಾಸ್ತಿ ಆಗಿದೆ ಅಂತ ಯಶು. ಜಾನ್ವಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ ದೀಪಿಕಾ ಏನ್ರಿ ನಿಮ್ದು ಆಟಿಟ್ಯೂಡು, ಅಪ್ಪಪ್ಪ ಚೆನ್ನಾಗಿತ್ತು ದೀಪಿಕಾ. ಥ್ಯಾಂಕ್ ಯು ಯು ಮ್ಯಾಮ್. ಟ್ರೈಡ್. ಹೊಸದಾಗಿ ಏನೋ ಒಂದು ಪ್ರಯತ್ನ ಪಟ್ರಿ. ಇಡೀ ಶನಿವಾರ ಭಾನುವಾರದಲ್ಲಿ ಎಲ್ಲಾ ಸ್ಕಿಟ್ಟಲ್ಲೂ ಆಕ್ಟ್ ಮಾಡಿರೋ ಕಲಾವಿದರನ್ನ ನಾವ್ ಇದುವರೆಗೂ ನೋಡಿದೀವಿ, ಆದ್ರೆ ಒಂದೇ ಸ್ಕಿಟ್ ಅಲ್ಲಿ 2 ಪಾತ್ರ ಮಾಡಿರೋರು ನೋಡಿದ್ಯೇನೋ? ಏಕೈಕ ಕಲಾವಿದ ಕಣಪ್ಪ ಅವನು. ಇಂಥ ಸಾಧನೆ. ಕ್ಯಾಮ್ರಾ ಸಖತ್ತಾಗಿ ಹಿಡ್ದಿದ್ದ ನಮ್ಮ ಎಂಟ್ರಿ ಕೊಟ್ಟಂತ ಮುರುಘ ಮತ್ತೆ ಮಾನಸ, ಅದೇನೋ ನಿಮ್ ಡ್ಯಾನ್ಸಿಂಗು ಅದೆಲ್ಲ ಚೆನ್ನಾಗಿತ್ತು. ಒಟ್ಟಾರೆ ನಮ್ಮನ್ನ ಈ ಸ್ಕಿಟ್ ಅಲ್ಲಿ ನೋಡೋ ಹಾಗೆ ಮಾಡಿದ್ದು ನಮ್ ಜಗಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಸಾಧು ಸರ್, ಅಲ್ಲ ಈ ಸಿಸ್ಟಮ್ ಎಲ್ಲ ಯಾವ ಕಾಲದಲ್ಲ ಹೊರಟೋಗಿದೆ ರೀ. ಈ ಸಿಸ್ಟಮ್ ಎಲ್ರಿ ಇದೆ ಇವಾಗ ಈ ಅಲ್ಲಮ್ಮ. ಯಾವ ಸಿಸ್ಟಮ್ ಸರ್? ಈ ಸಿಸ್ಟಮ್ ಮನೇಲಿ ಬಟ್ಟೆ ಒಗೆಯೋದು, ಗಂಡಸರ ಬಟ್ಟೆ ಒಗ್ಸೋದು ಗೊತ್ತಾಗ್ತಾ ಇಲ್ಲ ಅಣ್ಣ ತರ್ಗೆ. ಎಲ್ಲ ಪಾಪ ಏನು ಇಲ್ದೆ, ಏನು ವ್ಯವಸ್ಥೆಗಳು ಇಲ್ದೇ ಇರೋರು ಮಾತ್ರ ಈ ತರ ಅವರೇ ಮಾಡ್ಕೊಂತಾರೆ ಹೊರತು. ನಿಮ್ ಮನೇಲಿ ಮಾತ್ರ ಇಲ್ದೇ ಇರ್ಬೋದು ಸರ್, ಆದ್ರೆ ಇದೆ ಸರ್. ಮನೇಲಿದೆ ಸರ್. ಹೇಳ್ಬೋದು. ನೀನ್ ಕರೆಕ್ಟಾಗಿ ನೀನ್ ಆತ್ಮ ಮುಟ್ಕೊಂಡು ಹೇಳಿ, ನೀನ್ ಎಲ್ಲಾ ಕೆಲಸ ಮಾಡ್ತೀಯ. ಎಲ್ಲ ಮುಟ್ಕೊಂಡು ಹೇಳ್ತೀನಿ ಸರ್, ನನ್ನ ತಾಯನೇ ನಿಜ. ಇವಾಗ ವ್ಯವಹಾರಕ್ಕೆ ಬರ್ತೀನಿ. ಮುರುಘ ಅಂದ್ರೆ ಏನಮ್ಮ ಹಿಂದಿಯಲ್ಲಿ? ಕೋಳಿ ಸರ್. ಹಾ, ಈ ಕೋಳಿ ಬರ್ಬೇಕಾದ್ರೆ ಒಳ್ಳೆ ಆ ಸ್ಟೇಷನ್ ಹೊಡ್ಕೊಂಬಂತು.
ಈ ಮುರುಗಿ ಏನ್ ಹೊಡ್ಕೊಂಡ್ ಬರ್ತಾ ಇದೆ ಅಂದ್ರೆ ದೊಡ್ಡ ಆ ಸ್ಟೇಜ್ ಹೊಡ್ಕೊಂಡ್ ಬರ್ತಾ ಇದೆ. ದೊಡ್ಡ ಕೋಳಿ ಅಂತ ದೊಡ್ಡ ಕೋಳಿ ಇರುತ್ತಲ್ಲ. ಅಯ್ಯೋ ಅಲ್ಲ ಮುರುಗ ನೀನು ಹತ್ರ ಹೊತ್ಕೊಂಡ್ ಬರ್ತಾನೆ. ಅಯ್ಯೋ ಮುರುಗ ಇನ್ನೊಂದು ಅರ್ಧ ಗಂಟೆ ನಂಗೆ ಇಟ್ಕೊಂಡ ನೀನು ಮರಗಾನೆ ಇಲ್ಲಿ ಇವಾಗ ನೋಡೋಣ ಎಷ್ಟು ಈಸಿ ಆಗತ್ತಿತ್ಯ. ಒಂದೇ ಕೈಲಿ ಹತ್ಬಿಟ್ನಲ್ವ. ನೀ ಭಯ ಬಿಡ್ಬಿಡ ಬಿಡು ಅಲ್ಲೋಡು. ಅಯ್ಯಪ್ಪ ಅಯ್ಯಪ್ಪ ಮುರುಗ ಅವ್ರೆ ಮನೆ ಮನೆ ಮುರುಗ ಹಾ ಎಷ್ಟು ಮನೆ ಹೋಗಿರ್ಬೇಡ ನೀನು. ಇದ್ರಲ್ಲಿ ಒಂದು ಒರಿಜಿನಾಲಿಟಿ ಅಂತ ನಾನು ನೋಡಿದ್ದು ಇರೋದನ್ನ ಇದ್ದಂಗೆ ಹೇಳ್ಬಿಡ್ತೀನಿ. ಸರ್ ಒರಿಜಿನಾಲಿಟಿ ಅಂದ್ರೆ ಜಗ್ಗಪ್ಪ. ಲವ್ಲಿ. ಕ್ರಿಯೇಟೆಡ್ ಪರ್ಫಾರ್ಮೆನ್ಸ್ ಬೈ ಜಾನ್ವಿ. ಮೇಡಮ್ ಹೇಳ್ದಂಗೆ ಅವ್ರೊಬ್ಬರದ ಒಂದು ಬೇರೆ ಥರ ಅನಿಸಿದ್ದು. ಎಲ್ಲರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ನಾನು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ಚೆನ್ನಾಗಿತ್ತು. ಆದರೆ ಟೋಟ್ಲಾಗಿ ನಾನು ನೋಡಿದ್ದು ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಒಟ್ಟಿನಲ್ಲಿ ಏನೇ ಬಟ್ಟೆ ಹೋಗಿಬೋದು, ಪಾತ್ರೆ ತೊಳಿಬೋದು, ಏನೇ ಮಾಡ್ಬೋದು, ಗಂಡ ಹೆಂಡತಿ ಅಂದ್ಮೇಲೆ ಒಂದು ಜೀವ, ಎರಡು ದೇಹ. ನನಗೆ ಗೊತ್ತು ನೀನು ಹಿಂಗೆ ಬರ್ತೀಯ ಅಂತ ಕೊನೆಗೆ. ಅದು ಅವ್ನ್ ಇಲ್ಲಾಂದ್ರೆ ಮಾತಾಡಿದ್ದಲ್ಲ ಅದು. ಬೀಳ್ತವೆ ಅಂತ ಗೊತ್ತು. ಇಲ್ಲ, ಯಾಕೆ ಅಂದ್ರೆ ಹಾ ಇವೆಲ್ಲ ನಾವು ಹಾ ಫೋರ್ಸಿಬಲ್ ಆಗಿ ಮಾಡೋದಲ್ಲ, ಪ್ರೀತಿಯಿಂದ ಮಾಡೋದು. ಅಯ್ಯೋ, ಇದಕ್ಕೆ ನಾವು ಹೇಳೋದು ನಿಜವಾದ ಪ್ರೀತಿಗೆ ಅರ್ಥ ಏನ್ ಹೇಳಿ? ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು. ಅಷ್ಟೇ. ನೀವು ಅಷ್ಟೇ ನಿಮ್ಮ ಮನೆಗಳಲ್ಲಿ ಈ ಥರನೇ ಮಾಡ್ತಾ ಇದ್ರೆ ಕೆಳಗಡೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೋಗ್ಬಿಟ್ಟು ಬನ್ನಿ. ಇದನ್ನ ಹೇಳ್ತಾ ನಿಮ್ನೆಲ್ಲ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿನ್ನೆ ಮತ್ತು ಇವತ್ತು ಈ ನಮ್ಮ ಗಿಚ್ಚಿಗಿಲಿಗಿಲಿ ಎಂಟರ್ಟೈನರ್ ಸಾಕಾತಾಗಿ ಎಂಟರ್ಟೈನ್ ಮಾಡಿದ್ದಾರೆ. ಈ ಒಂದು ಎಂಟರ್ಟೈನ್ಮೆಂಟ್ ಮುಂದಿನ ವಾರನೂ ಮುಂದುವರಿಯುತ್ತೆ ಅಂತ ಹೇಳ್ತಾ ಈ ವಾರದ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇಂದ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ರಿಯಲ್ ಎಂಟರ್ಟೈನ್ಮೆಂಟ್ ಗಿಚ್ಚಿಗಿಲಿಗಿಲಿ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ಸ್ ಮಸಾಲಾ. ಮುಂದಿನ ವಾರ ಮತ್ತೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಒಂದಿಗೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾ ನಾನು ನೋಡ್ತಾ ಇದೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಲವ್ ಯು, ಟೇಕ್ ಕೇರ್, ಬಾಯ್.